ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದಲ್ಲಿ ಜಗನ್ನಾಥ ದೇವರ ರಥಯಾತ್ರೆ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಭಕ್ತರು ಅಲ್ಲಲ್ಲಿ ಹೂವಿನ ಸ್ವಾಗತ ಕೋರಿ ಪ್ರಸಾದ ವಿತರಿಸಿದರು. ಭಾರತ ಯಾವತ್ತೂ ಧರ್ಮ ಯುದ್ಧದ ಪರವಾಗಿದೆ ಎನ್ ಗೋಪಾಲ್ಜಿ. ಭಾರತದ ಇಂದಿನ ಸೈನ್ಯ ಶಕ್ತಿ ಪ್ರಬಲವಾಗಿದೆ ವಿಎನ್ ಥಾಂಪರ್. ಬೀದರ್ ನಗರದ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಹಾಗೂ ಮಾಜಿ ಎಂಎಲ್ಸಿ ಅರವಿಂದ್ ಅರಳಿ ನೇತೃತ್ವದಲ್ಲಿ ಕಾಂಗ್ರೆಸ್ ರೆಬಲ್ ನಾಯಕ ಸಭೆ ನಡೆಯಿತು. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಇತರೆ ಪಕ್ಷದ ಪ್ರಮುಖರು ಭೇಟಿ ಮಾಡಲು ತೀರ್ಮಾನ. ನವದ್ಗಿರಿಯಲ್ಲಿ ನೂತನ ಸಂಗೀತ ಪಾಠಶಾಲೆ ಉದ್ಘಾಟನೆ. ಸಂಗೀತದಿಂದ ಶರೀರ ಮತ್ತು ಮನಸ್ಸಿನಲ್ಲಿ ನವಚೈತನ್ಯ. ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ. ಜುಲೈ 3ರಂದು ಬೀದರ್ ಜಿಲ್ಲೆಗೆ ನಿಖಿಲ್ ಕುಮಾರಸ್ವಾಮಿ ಆಗಮನ. ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು, ಮುಖಂಡರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ರಮೇಶ್ ಪಾಟೀಲ್ ಸೋಲ್ಪುರ್. ಶಿವಶಂಕರ್ ವಡ್ಡಿ ಅವರನ್ನು ಜಿಲ್ಲಾ ಘಟಕದ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕ. ತಕ್ಷಣವೇ ಅಧಿಕಾರ ಸ್ವೀಕರಿಸಿ ಸಂಘಟಕರಾಗಿ ದುಡಿಯಲು ಸೂಚಿಸಿದರು. ಸುದ್ದಿಯ ವಿವರಗಳು. ನಗರದ ಜಗನ್ನಾಥ ದೇವರ ರಥಯಾತ್ರೆ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ರಾಂಪುರಿ ಕಾಲನಿಯ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಿಂದ ಆರಂಭಗೊಂಡ ರಥಯಾತ್ರೆ ಬಿವಿ ಭೂಮರೆಡ್ಡಿ ಕಾಲೇಜು, ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಭಗವಾನ್ ಮಹಾವೀರ್ ವೃತ್ತ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಚಿಕ್ಪೇಟ್ ರಿಂಗ್ ರೋಡ್ನಲ್ಲಿರುವ ಜಗನ್ನಾಥ ಮಂದಿರದವರೆಗೆ ಸಾಗಿತ್ತು. ಕಿರಿಯರಿಂದ ಹಿರಿಯರವರೆಗೆ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ತೇರು ಎಳೆದರು. ಜೈ ಜಗನ್ನಾಥ ಎಂದು ಘೋಷಣೆ ಹಾಕಿದರು. ಮಾರ್ಗದುದ್ದಕ್ಕೂ ಯುವತಿಯರು, ಮಹಿಳೆಯರು ಭಕ್ತಿಯಿಂದ ಹೆಜ್ಜೆ ಹಾಕಿದ್ದರು. ಯುವಕರು ಶ್ವೇತ ವರ್ಣದ ಕುರ್ತಾ ಪೈಜಾಮ್ ಧರಿಸಿ ಗಮನ ಸೆಳೆದರೆ, ಮಹಿಳೆಯರು ಹಳದಿ ಬಣ್ಣದ ರವಿಕೆ, ಹಸಿರು ಬಣ್ಣದ ಸೀರೆಗಳಿಂದ ಕಂಗೊಳಿಸಿದರು. ರಥಯಾತ್ರೆಯುದ್ದಕ್ಕೂ ಜೈ ಜಗನ್ನಾಥ ಜೈ ಜಗನ್ನಾಥ ಎನ್ನುತ್ತಾ ಸಂಭ್ರಮಿಸಿದ್ದರು. ಯಾತ್ರೆಯು ಸಾಗಿದ್ದೆ ರಾಂಪುರ ಕಾಲನಿಯ ಮುಖ್ಯ ರಸ್ತೆಯುದ್ದಕ್ಕೂ ಮಹಿಳೆಯರು ರಂಗೋಲಿ ಬಿಡಿಸಿದರು. ನಗರದ ಮೈಲ್ ಕ್ರಾಸ್ನಲ್ಲಿ ವೇದಿಕೆ ನಿರ್ಮಿಸಿ ರಥದ ಮೇಲೆ ಹೂಮಳೆಗರೆದು ಸ್ವಾಗತಿಸಲಾಯಿತು. ಪಾನಕ ಪ್ರಸಾದ ವಿತರಿಸಲಾಯಿತು. ಅಲಂಕರಿಸಿದ ರಥದಲ್ಲಿ ಬಲರಾಮ, ಸುಭದ್ರೆ ಮತ್ತು ಕೃಷ್ಣನ ಮೂರ್ತಿಗಳ ಶೋಭಾಯಾತ್ರೆ ನಡೆಯಿತು. ರಸ್ತೆಯುದ್ದಕ್ಕೂ ಭಕ್ತರು ಭಗವಂತನ ಮೇಲೆ ಪುಷ್ಪವೃಷ್ಟಿ ಮಾಡಿ ಆರತಿ, ಕಾಯಿ ಕರ್ಪೂರ ನೈವೇದ್ಯ ಸಮರ್ಪಿಸಿದ್ದರು. ರಥಯಾತ್ರೆಗೂ ಮುನ್ನ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು. ಉತ್ತರ ಪ್ರದೇಶದ ಇಸ್ಕಾನ್ ವೃಂದಾವನದ ಭಕ್ತಿ ಕಿಂಕರ ದಾಮೋದರ ಗೋಸ್ವಾಮಿ ರಥಯಾತ್ರೆ ಉತ್ಸವ ಸಮಿತಿ ಗೌರವ ಅಧ್ಯಕ್ಷ ರಾಮಕೃಷ್ಣನ್ ಸಾಳೆ, ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬಿಲ್ದಾಳೆ, ಮಾಜಿ ಜೆಡಿಎಸ್ ಸಚಿವರಾದ ಬಂಡೆಪ್ಪ ಖಾಶಂಪುರ್, ರಥಯಾತ್ರೆ ಸಮಿತಿ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದ್ಗಿ, ವೀರ್ ಶೆಟ್ಟಿ ಮಣ್ಗೆ, ಶಿವರಾಜ್ ಜೋಶಿ, ರಾಜ್ಕುಮಾರ್ ಅಳ್ಳೆ, ನೀಲೇಶ್ ದೇಶ್ಮುಖ್, ಸುನೀಲ್ ವರ್ಮಾ, ವೀರ್ ಶೆಟ್ಟಿ ಖ್ಯಾಮ ಮತ್ತಿತರರು ಹಾಜರಿದ್ದರು. ಸಂಜೆ ಜಗನ್ನಾಥ ಮಂದಿರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. कृष्ण हरे 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 राम 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 हरे हरे ಮುಂದರು ದಯವಿಟ್ಟು ಬಂದರು ನಿಮ್ಗೊಂದು 10 ಫೀಟ್ ಫೋಟೋ ಗೀಟೋ ಸೆಲ್ಫಿ ಎಲ್ಲ ಮುಂದೆ ಮೇನ್ ರೋಡಿಗೆ ಹೋಗ್ತಾ ಫೋಟೋ ಸೆಲ್ಫಿ ಹರೇ ಕೃಷ್ಣ ಹರೇ
कृष्ण 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 हरे 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 राम 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 हरे 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 कृष्ण कृष्ण हरे राम राम हरे 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 कृष्ण 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 हरे 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 राम ಕೈ ದೇವಡ್ತಕ್ಕೆ ಈಗೆಲ್ಲ ಭಾರತ್ ಮಾತಾ ಕಿ ಜೈ ನೋಡ್ರಿ ನೋಡ್ರಿ 2-3 ಸಲ ಹೊಡಿಬೇಕು ಮಾತಾ ಕಿ ರಾಧೆ ರಾಧೆ कहता है ये कहता है तेरी लेके राधा राधे लगता है राधा के नचता है गाना करे मनमानी वाली वाली गली हुए बैठी बैठी गली हुए भागने हुए निगाह दीवाना राधे सुभद्रा माता श्री रामचंद्र माता की हरे कृष्ण आगे बढ़िए मैं मीडिया वाले कवर करेंगे शिवाजी जैसे कि प्रभु श्री राम का आशीर्वाद लेने से पहले हनुमान जी का आशीर्वाद लेना पड़ता है, वैसे ही इस हिंदू स्वागतम जगन्नाथ सुस्वागतम सुभद्रा स्वागतम सुस्वागतम सुस्वागतम सुभद्रा स्वागतम सुस्वागतम सुस्वागतम
कि जो जगन्नाथ जी को रथ के ऊपर बैठे हुए एक बार भी देख लेता है उस व्यक्ति को वो पुनर्जन्म नहीं प्राप्त करता, क्योंकि स्कंद पुराण का भी कथन है, रथे च वामनम दृष्ट्वा पुनर्जन्म न विद्यते। मतलब एक बार जो व्यक्ति भगवान जगन्नाथ को रथ के ऊपर विराजमान जो देख लेता है तो उस व्यक्ति का फिर से इस जन्म मृत्यु के चक्र से वो पार होकर उसको पुनर्जन्म नहीं मिलता। और ऐसे भी स्कंद पुराण में बताया गया है, जब भी जगन्नाथ जी की रथ यात्रा शुरू होती है तो कई सारे देवता लोग भी यहाँ पर आते हैं जगन्नाथ जी के रथ को खींचने के लिए किसी न किसी रूप में। तो हमें पता नहीं हमारे बगल में कौन से देवता खड़े हैं, किसी न किसी रूप में देवता लोग भी यहाँ पर आते हैं जगन्नाथ जी को रथ को खींचने के लिए। और रथ को जो ऐसे भी वर्णन आता है स्कंद पुराण में, जो एक बार रथ को खींच लेता है तो वो उस व्यक्ति का कभी पुनर्जन्म नहीं होता, वो इस भवसागर से मुक्त हो जाता है। तो इस अवसर पर मैं भगवान जगन्नाथ जी से यही प्रार्थना करता हूँ कि पूरे विश्व में हो सुख शांति समृद्धि रहे, सभी में भाईचारा रहे। और कि जो भी आजकल जो विश्व में चल रहा है, हर जगह हम देख सकते हैं युद्ध का माहौल बना हुआ है, तो ये जगन्नाथ जी की कृपा की बहुत आवश्यकता है इस समय विश्व को सभी के ऊपर, ताकि ऐसे वातावरण से हम निकले और पूरे विश्व भर में सुख शांति समृद्धि रहे। ನಮ್ಮ ಬೀದರ್ ನಗರದಲ್ಲಿ ಜಗನ್ನಾಥ ರಥಯಾತ್ರೆ ನಡೀತಾ ಇದೆ. ಕಳೆದ 2 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಈ ವರ್ಷವೂ ಬರ್ತಾ ಇದೆ. ಜಗನ್ನಾಥ ರಥಯಾತ್ರೆ ಈ ಹಿಂದೆ ಇದೆ. ನಾವು ಮುಂದಾಗಿ ಇಲ್ಲೆಲ್ಲ ಬಂದು ಜಗನ್ನಾಥನ ಸ್ವಾಗತಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇದು ಪದ್ಮಶಾಲಿ ಸಮಾಜ ವತಿಯಿಂದ ಮಾಡ್ತಾ ಇದ್ದೇವೆ. ಮತ್ತು ಇದು ಯಾಕೆ ಮಾಡ್ತಾ ಇದ್ದೇವೆ ಅಂದರೆ ಭಗವಂತನಲ್ಲಿ ಒಂದು ನಮ್ಮ ಪ್ರಾರ್ಥನೆ ಇದೆ, ಭಗವಂತ ಈ ದೇಶಕ್ಕೆ ಒಳ್ಳೇದು ಮಾಡಲಿ, ಒಳ್ಳೆಯ ಕಾಲಗಳು ಬರಲಿ, ಅಲ್ಲಿ ಇಲ್ಲಿ ಎಲ್ಲ ಜಗಳಗಳು ತಂಟೆಗಳು ನಡೀತಾ ಇವೆ, ಇಂಥವೆಲ್ಲವೂ ಶಾಂತವಾಗಿರಲಿ ಮತ್ತು ನಮ್ಮ ಎಲ್ಲ ಸಮಾಜದ ಬಾಂಧವರಿಗೆ ಬೀದರ್ ನಗರದ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ, ರೈತರಿಗೆ ಮಳೆ ಬೆಳೆಯನ್ನು ಚೆನ್ನಾಗಿ ಕೊಡುವಂತೆ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಕಳೆದ 2 ವರ್ಷದಿಂದ ಏನದಂದ್ರೆ ಜಗನ್ನಾಥ ಪುರಿ ಅತಿ ವಿಜೃಂಭಣೆಯಿಂದ ನಮ್ಮ ಬೀದರ್ದಲ್ಲಿ ಏನಂದ್ರೆ ಒಂದು ರಥಯಾತ್ರೆ ನಮ್ಮದು ಸತ್ಯನಾರಾಯಣ ಟೆಂಪಲಿಂದ ಏನದ ಅಂದ್ರೆ ಜಗನ್ನಾಥ ಪುರಿ ದೇವಸ್ಥಾನದವರೆಗೆ ಏನು ಹೋಗ್ತಾ ಇದೆ. ಅದ್ರ ಮಧ್ಯದಲ್ಲಿ ಈ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲಿಂದ ಪದ್ಮ ಸಮಾಜ ವತಿಯಿಂದ ಪ್ರಸಾದ ವಿತರಣೆ ಏನದ ಅದಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಪ್ರಸಾದ ವಿತರಣೆ ಮಾಡಿದಂಥ ಎಲ್ಲ ಸಮಿತಿಯ ಈ ಪದಾಧಿಕಾರಿ ಕೂಡ ಅದು ಜಗನ್ನಾಥ ಪುರಿ ದೇವರ ದರ್ಶನ ಆಗಲಿ, ಅದು ಅವ್ರಿಗೆ ಶಕ್ತಿ ಕೊಡಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿದ್ದೀನಿ. ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಮಳೆ ಬೆಳೆ ಹಾಗೂ ನಮ್ಮ ರೈತರಿಗಾಗಿ ಹಾಗೂ ನಮ್ಮ ಸೈನಿಕರಿಗೆ ಏನದ ಅಂದ್ರೆ ಅವ್ರು ಹೆಚ್ಚಿನ ಶಕ್ತಿ ಕೊಡಲಿ, ಅದೇ ಅವ್ರು ಯಾವುದೇ ಸಂಕಟ ಬರಲಾರ್ದಂಗೆ ಇದು ನಮ್ಮ ದೇಶ ಅಖಂಡ ಭಾರತ ಆಗ್ಲಕ್ಕಂಬಾದ ಸಂಕಲ್ಪ ದೇವ್ರು ಮಾಡಿಕೊಡ್ಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ. 2 మాటలను కరిసి సన్మానం ಮಾಡಿದಂಥ ಎಲ್ಲ సమితిಯವರಿಗೆ ನಾನು 4 సంవత్సరాల నుంచి జగన్నాథ్ రథయాత్ర నడుస్తున్నది. మా పద్మశాలి సమాజం దిక్కెళ్ళి మా దగ్గర ఇక్కడ ప్రసాద వితరణ జరుగుతున్నది. ఈ సంవత్సరము వర్షాలు తక్కువ ఉన్నాయి. భగవంతుని జగన్నాథుని దయతోటి మార్కండేశ్వరుని దయతోటి వర్షాలు సక్రమంగా పడి సమృద్ధి కావాలి, అందరు ప్రపంచం చల్లగా ఉండాలి అని కోరుకుంటున్నాను. ರಸ್ತೆ ಉದ್ದಕ್ಕೂ ಸುಂದರವಾದಂಥ ರಂಗೋಲಿಯನ್ನು ಬಿಡಿಸಿ ಸುಂದರವಾದ ಅಲಂಕರಿತ ರಥದಲ್ಲಿ ಭಗವಾನ್ ವಿರಾಜಮಾನನಾಗಿ ಮತ್ತು ರಸ್ತೆ ಉದ್ದಕ್ಕೂ ಅನೇಕ ಸಂಘ ಸಂಸ್ಥೆಯ ವತಿಯಿಂದ ಪ್ರಸಾದ ಜಲಪಾನ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಸಾವಿರಾರು ಭಕ್ತರು, ವಿಶೇಷವಾಗಿ ಮಹಿಳೆಯರು, ಮಕ್ಕಳು, ಪುರುಷರು, ವೃದ್ಧರು ಕೂಡ ಈ ರಥೋತ್ಸವ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಹೋದ ವರ್ಷವೂ ಕೂಡ ಪಾಲ್ಗೊಂಡಿದ್ದರು. ಈ ವರ್ಷ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಎಲ್ಲ ಭಕ್ತ ಸಮೂಹಕ್ಕೆ ಶ್ರೀ ಜಗನ್ನಾಥ ಮಂದಿರ ಸೇವೆ ಸಂಸ್ಥಾನ ವತಿಯಿಂದ ಅನಂತ ಧನ್ಯವಾದ ಕೊಡುತ್ತೆ. ಇತಿಹಾಸ ನಮಗೆ ಕೆಟ್ಟ ಮತ್ತು ಒಳ್ಳೆಯ ಪರಿಣಾಮಗಳ ಅರಿವು ಮೂಡಿಸುತ್ತದೆ, ವರ್ತಮಾನದ ಕೆಲಸಗಳಿಗೆ ಮಾರ್ಗದರ್ಶನ ನೀಡುತ್ತದೆ ಹಾಗೂ ಭವಿಷ್ಯದ ಕನಸುಗಳಿಗೆ ಜೀವ ತುಂಬುತ್ತದೆ. ಹಾಗಾಗಿ ಇತಿಹಾಸದ ಅರಿವು ಎಲ್ಲರಿಗೂ ಅತ್ಯವಶ್ಯಕವಾಗಿದೆ. ಅಂತಹ ನೈಜ ಇತಿಹಾಸ ದಾಖಲಿಸುವ ಮತ್ತು ಪಸರಿಸುವ ಕಾರ್ಯ ಇತಿಹಾಸ ಸಂಚಲನ ಸಮಿತಿ ಮಾಡುತ್ತಿರುವುದು ಶ್ಲಾಘನೀಯದ್ದಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ಕಾರ್ಯದರ್ಶಿಗಳು ಮತ್ತು ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಉಸ್ತುವಾರಿಯಾದ ಎನ್ ಗೋಪಾಲ್ಜಿರವರು ಹೇಳಿದ್ದರು. ಅವರು ಬೀದರ್ನ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಬೀದರ್ ಇತಿಹಾಸ ಸಂಕಲನ ಸಮಿತಿ ವತಿಯಿಂದ ಹಮ್ಮಿಕೊಂಡ ಕಾರ್ಗಿಲ್ ಸೇ ಸಿಂಧೂರ್ ತಕ್ ಎನ್ನುವ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನ ನೀಡಿದ್ದರು.
ಮುಂದುವರಿದು ಸೇನೆಯಲ್ಲಿ ಸೇರುವುದು ನೌಕರಿಯಾದರೂ ಆ ನೌಕರಿ ಸೇರಿದ ನಂತರ ಅಲ್ಲಿನ ವಾತಾವರಣದಿಂದಾಗಿ ತಾನು ತನ್ನ ಮನೆತನಕ್ಕೆ ದುಡಿಯುತ್ತಿಲ್ಲ, ತನ್ನ ದೇಶಕ್ಕಾಗಿ ದುಡಿಯುತ್ತಿದ್ದೇನೆ ಎನ್ನುವ ಭಾವ ಬರುತ್ತದೆ. ಹಾಗಾಗಿ ಸೈನಿಕರು ತಮ್ಮ ಮನೆಯ ಬೇಡಿಕೆಗಳನ್ನು ನಿರೀಕ್ಷಿಸಿ ದೇಶದ ಬೇಡಿಕೆಗಳನ್ನು ಈಡೇರಿಸಲು ಮಾಡು ಇಲ್ಲವೇ ಮಡಿ ಹೋರಾಟ ಆರಂಭಿಸುತ್ತಿದ್ದಾರೆ ಎಂದು ಹೇಳಿದರು. ಅವರು ಇದಕ್ಕಾಗಿ ಊಟ, ನಿದ್ರೆಯಂತಹ ವೈಯಕ್ತಿಕ ಸೌಖ್ಯ ಕೂಡ ನಿರ್ಲಕ್ಷಿಸಿ ದೇಶದ ರಕ್ಷಣೆಗಿಳಿಯುತ್ತಾರೆ. ಅದಕ್ಕಾಗಿ ನಾವು ವೀರ ಸೇನಾನಿಗಳ ಕಾಳಜಿ ವಹಿಸಿ ಅವರ ಕುಟುಂಬದ ಜೊತೆ ನಿಲ್ಲುವುದು ಜವಾಬ್ದಾರಿಯುತ ನಾಗರಿಕರ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಬೀದರ್ ಇತಿಹಾಸ ಸಂಕಲನ ಸಮಿತಿ ವತಿಯಿಂದ ಸೈನಿಕರ ಸ್ಮರಣೆಗಾಗಿ ಮತ್ತು ಸನ್ಮಾನಕ್ಕಾಗಿ ಹಮ್ಮಿಕೊಂಡ ಈ ಕಾರ್ಯಕ್ರಮ ಸುತಾರ್ಥ್ಯವಾಗಿದೆ ಎಂದರು. ಹಿಂದಿನ ಸರ್ಕಾರಗಳು ಸೈನ್ಯದ ವಿಷಯದಲ್ಲಿ ದೃಢ ನಿಲುವು ತೋರ್ಪಡಿಸದೇ ಇದ್ದರಿಂದ ಬಹಳಷ್ಟು ಅನಾಹುತಗಳು ಘಟಿಸಿವೆ. ಭಾರತ ಚೀನಿ ಭಾಯ್ ಭಾಯ್ ಎಂಬ ಹೇಳಿಕೆಗೆ ಚೀನಾ ಬದ್ಧವಾಗಿಲ್ಲ ಎಂದು ಗೋಳ್ವಲ್ಕರ್ ಗುರೂಜಿ ಎಚ್ಚರಿಸಿದರು. ಆದ್ದರಿಂದ ಇದನ್ನು ನಿರ್ಲಕ್ಷಿಸಿದ್ದಲ್ಲಿ ಕ್ರಿಸ್ತಶಕ 1962ರ ಚೀನಾ ಯುದ್ಧದಲ್ಲಿ ಭಾರತ ಹಿನ್ನಡೆಯನ್ನು ಅನುಭವಿಸಬೇಕಾಯಿತು. ಆದರೂ ಇಂತಹ ಪ್ರತಿಕೂಲ ದರ್ದನಾಕ್ ಪರಿಸ್ಥಿತಿಯಲ್ಲೂ ಪ್ರಾಣದ ಹಂಗು ತೊರೆದು ಅಪ್ರತಿಮ ಪರಾಕ್ರಮ ಮೆರೆದು ಭಾರತದ ಒಬ್ಬೊಬ್ಬ ಸೈನಿಕರು ಚೀನಾದ 50 ಸೈನಿಕರನ್ನು ಹೊಡೆದುರುಳಿಸಿದ್ದರು. ಮುಂದಿನ ದಿನಗಳಲ್ಲಿ ಚೀನಾ ಹಿಮ್ಮೆಟ್ಟಿಸಬೇಕಾದರೆ ಭಾರತ ಆತ್ಮನಿರ್ಭರವಾಗಬೇಕಾದುದು ಜರೂರಾಗಿದೆ ಎಂದರು. ಕಾರ್ಗಿಲ್ ಯುದ್ಧದಲ್ಲೂ ಪಾಕಿಸ್ತಾನ ಎಲ್ಲ ಸಿದ್ಧತೆ ಮಾಡಿಕೊಂಡು ಕಾರ್ಗಿಲ್ನ ಎತ್ತರದ ಭೂಭಾಗ ವಶಪಡಿಸಿಕೊಂಡಿತ್ತು. ಆಗ ಭಾರತದ ಸೈನಿಕರು ಭೂಭಾಗದ ಕೆಳ ಪ್ರದೇಶದಲ್ಲಿದ್ದರೂ ಅವರು ಮೇಲಿನಿಂದ ಬರುವ ಗುಂಡುಗಳಿಗೆ ಎದೆಯೊಡ್ಡು 2 ತಿಂಗಳ ಹೋರಾಟ ನೀಡಿ ಪಾಕಿಸ್ತಾನದ ಮೇಲೆ ವಿಜಯ ಸಾಧಿಸಿದರು. ಇದರಲ್ಲಿ 525 ಯೋಧರು ಹುತಾತ್ಮರಾದರು, 15,000ಕ್ಕೂ ಹೆಚ್ಚು ಯೋಧರು ಗಾಯಾಳುಗಳಾದರು ಎಂದರು. ಪಾಕಿಸ್ತಾನ ಭಾರತದ ವಿರುದ್ಧ 4 ಯುದ್ಧಗಳಲ್ಲಿ ಸೋತಿದೆ. ನೇರ ಯುದ್ಧದಲ್ಲಿ ಜಯಗಳಿಸಲಾಗುವುದಿಲ್ಲ ಎಂಬುದು ಅದಕ್ಕೆ ಅರಿವಾಗಿದ್ದರಿಂದಲೇ ಅದು ಛದ್ಮವೇಷ ಹಾಕಿ ಉಗ್ರಗಾಮಿಗಳನ್ನು ಕಳುಹಿಸಿ ಭಾರತದೊಳಗೆ ಅರಾಜಕತೆಗೆ ಪ್ರಯತ್ನಿಸುತ್ತಿದೆ. ಇದಕ್ಕಾಗಿ ಅವರ ಷಡ್ಯಂತ್ರಗಳಿಗಾಗಿ ಭಾರತೀಯರು ಎಚ್ಚರದಿಂದಿರಬೇಕೆಂದರು. ಪಹಲ್ಗಾಮ್ ದಾಳಿಯಲ್ಲಿಯೂ ಭಾರತೀಯರ ಧರ್ಮ ಕೇಳಿ ಅವರ ಪತ್ನಿಯರ ಎದುರಿಗೆ ಗುಂಡು ಹೊಡೆದರು. ಅವರ ಪತ್ನಿಯರಿಗೆ ಈ ಸಮಾಚಾರ ಮೋದಿಯವರಿಗೆ ಹೇಳಿ ಎಂದರು. ಮೋದಿಯವರು ಸೈನ್ಯಕ್ಕೆ ಸವಿವೇಚನೆಯ ಆದೇಶ ನೀಡಿ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡಿದ್ದರು. ಸ್ವದೇಶಿ ಬ್ರಹ್ಮೋಸ್ತ್ರ ಬಳಸಿ ಭಾರತದ ಸೈನಿಕ ಶಕ್ತಿ ಆತ್ಮನಿರ್ಭರವಾಗಿದೆ ಎಂಬ ಸಂದೇಶ ರವಾನಿಸಿದರು. ರಾತ್ರಿ ಗೌಪ್ಯವಾಗಿ ಪಾಕಿಸ್ತಾನದ ಭಯೋತ್ಪಾದಕರ ಮತ್ತು ಸೈನಿಕ ನೆಲೆಗಳ ಮೇಲೆ ದಾಳಿ ಮಾಡಿದ್ದರು ಹಾಗೂ ಪಾಕಿಸ್ತಾನ ಬಿಟ್ಟು ಎಲ್ಲ ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದರು. ಬರೀ 4 ದಿನದಲ್ಲಿ ಪಾಕಿಸ್ತಾನ ಭಾರತದೆದುರು ಲಜ್ಜೆಗೆಟ್ಟು ಹೀನಾಮಾನವಾಗಿ ಮಂಡಿಯೂರಿ ಕುಳಿತುಕೊಳ್ಳುವಂತೆ ಮಾಡಿದ್ದರು. ಸಿಂಧು ನದಿ ನೀರನ್ನು ತಡೆದು ಅದಕ್ಕೆ ಪಾಠ ಕಲಿಸಿದ್ದರು. ಇನ್ಮುಂದೆ ಭಾರತದಲ್ಲಿ ಉಗ್ರಗಾಮಿಗಳ ಕೃತ್ಯಗಳನ್ನು ಯುದ್ಧವೆಂದೇ ಪರಿಗಣಿಸಿ ಮುಂದುವರಿಯುತ್ತದೆ ಎಂದು ಹೇಳಿದ್ದರು. ಭಾರತದ ಸಂಸ್ಕೃತಿ ಯಾವತ್ತೂ ಧರ್ಮ ಯುದ್ಧದ ಪರವಾಗಿದೆ. ಇಲ್ಲಿನ ಯೋಧರು ಯುದ್ಧದಲ್ಲಿ ಸತ್ತರೆ ಸ್ವರ್ಗದ ಜೊತೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ ಮತ್ತು ಯುದ್ಧದಲ್ಲಿ ಗೆದ್ದರೆ ರಾಜ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ. ಹಾಗಾಗಿಯೇ ಭಾರತ ಎಂದೆಂದೂ ಧರ್ಮ ಯುದ್ಧದ ಪರವಾಗಿದೆ. ಹಾಗಾಗಿಯೇ ಆಪರೇಷನ್ ಸಿಂಧೂರ್ನಲ್ಲೂ ಭಾರತ ಅಲ್ಲಿನ ಜನಸಾಮಾನ್ಯರನ್ನು ಗುರಿಯಾಗಿಸದೆ ಉಗ್ರಗಾಮಿಗಳ ಮತ್ತು ಸೈನಿಕರ ನೆಲೆಗಳ ಮೇಲೆ ಮಾತ್ರ ಯುದ್ಧ ಮಾಡಲಾಗಿದೆ ಎಂದರು. ಭಾರತದಲ್ಲಿ ಎಲ್ಲ ಜಾತಿಗಳು ಪರಸ್ಪರ ತಾರತಮ್ಯ ಮಾಡದೆ ಒಂದಾಗಬೇಕು, ಪರಸ್ಪರ ಸನ್ಮಾನದಿಂದ ಸಮನ್ವಯತೆಯಿಂದ ಜೀವಿಸಬೇಕು. ಆಗಲೇ ಕನಕ ಬಸವೇಶ್ವರ, ಪುರಂದರದಾಸರಂತಹ ಸಂತರ ಸುಧಾರಣಾವಾದಿಗಳ ಆಶಯ ಈಡೇರಿಸಲು ಸಾಧ್ಯವಾಗುತ್ತದೆ. ಭಾರತ ಆತ್ಮನಿರ್ಭರವಾಗಬೇಕು, ಸ್ವದೇಶೀಯತೆ ಅಳವಡಿಸಿಕೊಳ್ಳಬೇಕು, ದೇಶದ ನಾಗರಿಕರು ದೇಶದ ಕಾನೂನುಗಳನ್ನು ಪಾಲನೆ ಮಾಡಬೇಕು ಮತ್ತು ಎಲ್ಲರೂ ರಾಷ್ಟ್ರಹಿತಕ್ಕಾಗಿ ಏಳಿಗೆಗಾಗಿ ಕೆಲಸ ಮಾಡಬೇಕೆಂದರು. ರಾಮ ಮಂದಿರದ ನಿರ್ಮಾಣದ ಎಲ್ಲ ಕೆಲಸಗಳು ಇನ್ನು 6 ತಿಂಗಳಿನಲ್ಲಿ ಪೂರ್ಣಗೊಳ್ಳಲಿವೆ. ರಾಮ ಮಂದಿರದ ನಂತರ ರಾಮರಾಜ್ಯದ ಕನಸು ಕೂಡ ಇಟ್ಟುಕೊಳ್ಳಲಾಗಿದೆ. ಇದಕ್ಕೂ ಎಲ್ಲರೂ ಕೈಜೋಡಿಸಿ ಸಾಕಾರಗೊಳಿಸಬೇಕೆಂದರು. 22ನೇ ವಯಸ್ಸಿನಲ್ಲಿ ಹುತಾತ್ಮರಾದ ಕರ್ನಲ್ ವಿಜಯನ್ ಥಾಪರ್ರ ಜನ್ಮದಿನದ ಸ್ಮರಣೆಯಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಭಾರತ ಸೈನ್ಯಕ್ಕೆ ವಿಜಯನ್ ಥಾಪರ್ರವರ ಕುಟುಂಬದ ಯೋಗದಾನ ಮತ್ತು ವೀರಯೋಧರ ಹೋರಾಟದ ಅಮರಗಾದೆ ಪರಿಚಯಿಸುವುದರ ಜೊತೆಗೆ ದೇಶಾಭಿಮಾನ ಮೂಡಿಸುತ್ತಿದೆ. ಇದಕ್ಕಾಗಿ ಶ್ರಮಿಸಿದ ಬೀದರ್ ಇತಿಹಾಸ ಸಂಕಲನ ಸಮಿತಿ ಅಭಿನಂದನೆಗೆ ಪಾತ್ರವಾಗಿದೆ ಎಂದರು. ಈ ಸಮಿತಿ ಸ್ಥಳೀಯ ಇತಿಹಾಸದ ಮೇಲೂ ಬೆಳಕು ಚೆಲ್ಲಬೇಕೆಂದರು. ವಿಜಯನ್ ಥಾಪರ್ರ ತಂದೆಯವರಾದ ಕರ್ನಲ್ ವಿ.ಎನ್. ಥಾಪರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದ ಮಾತನಾಡಿದ್ದರು. ವಿಜಯನ್ ಥಾಪರ್ನು 22ನೇ ವಯಸ್ಸಿನಲ್ಲಿ ಹುತಾತ್ಮನಾದಾಗ ಆತನ ಅಂತಿಮ ಸಂಸ್ಕಾರಕ್ಕೆ 1.5 ಲಕ್ಷ ಜನ ಸ್ವಯಂ ಪ್ರೇರಣೆಯಿಂದ ಸೇರಿದ್ದರು.
ಅಲ್ಲದೆ ವಿಜಯನ್ ಥಾಂಪರ್ ಮಡಿದ ಸ್ಥಳದಲ್ಲಿ ಸೈನಿಕರು ಆತನ ದೇವಾಲಯ ನಿರ್ಮಿಸಿದ್ದಾರೆ. ಭಾರತ ಸರ್ಕಾರ ಆತನಿಗೆ ಪರಮವೀರ ಚಕ್ರ ಪ್ರಶಸ್ತಿ ನೀಡಿದೆ. ನಾನು ಕೂಡ ವಿಜಯನ್ ಥಾಂಪರ್ ಬಗ್ಗೆ ಪುಸ್ತಕ ಬರೆದಿದ್ದೇನೆ. ನನಗೀಗ 82 ವರ್ಷ ವಯಸ್ಸಾಗಿದೆ. ನಾನು ಕೂಡ ಕರ್ನಲ್ ಆಗಿ 1962ರ ಚೀನಾ ಮತ್ತು 1971ರ ಪಾಕಿಸ್ತಾನ ಯುದ್ಧದಲ್ಲಿ ಪಾಲ್ಗೊಂಡಿದ್ದೇನೆ ಮತ್ತು ಕಾಲಾವಧಿಯಲ್ಲಿ ಸೈನ್ಯಕ್ಕೆ ಸಮರ್ಪಕವಾದ ಶಸ್ತ್ರಾಸ್ತ್ರ ಪೂರೈಕೆಯಾಗುತ್ತಿರಲಿಲ್ಲ ಮತ್ತು ನಮಗೆ ಸೈನಿಕ ಕಾರ್ಯಾಚರಣೆಯ ಸ್ವಾತಂತ್ರ್ಯ ಇರಲಿಲ್ಲ. ಆದರೂ ಆಗ ನಮಗೆ ಬಹಳಷ್ಟು ದೌರ್ಬಲ್ಯಗಳಿದ್ದರೂ ಅವನ್ನು ನಾವು ಶತ್ರುಗಳಿಗೆ ತೋರ್ಪಡಿಸದೆ ಕಚ್ಚದೆಯಿಂದ ಹೋರಾಡಿ ಶತ್ರುಶಕ್ತಿ ನಾಮಾವೇಶ ಮಾಡುತ್ತಿದ್ದೇವೆ. ಈಗ ಭಾರತದ ಸೈನಿಕ ಶಕ್ತಿ ಬಲಾಢ್ಯಗೊಂಡಿದೆ. ಆಧುನಿಕ ಶಸ್ತ್ರಾಸ್ತ್ರಗಳು ನಮ್ಮಲ್ಲಿವೆ. ಸೈನ್ಯಕ್ಕೆ ಸ್ವಾತಂತ್ರ್ಯ ಕೂಡ ಇಂದು ನೀಡಲಾಗಿದೆ. ಈ ಕೆಲಸ ಎಂದೂ ಆಗಬೇಕಾಗಿತ್ತು. ಆಗ ಆಗಿದ್ದರೆ ನಮಗಿಂತಲೂ ಚಿಕ್ಕದಾದ ಪಾಕಿಸ್ತಾನ ಎಂದಿಗೂ ನಮ್ಮ ತಂಟೆಗೆ ಬರುತ್ತಿರಲಿಲ್ಲ. ಭಾರತ ಅಂದೇ ವಿಶ್ವದಲ್ಲಿ ಬಲಾಢ್ಯವಾಗಿ ಗುರುತಿಸಿಕೊಳ್ಳುತ್ತಿತ್ತು. ತಡವಾಗಿಯಾದರೂ ಭಾರತದ ಸೈನಿಕ ಶಕ್ತಿ ವೃದ್ಧಿಯಾಗುತ್ತಿರುವುದು ಸಮಾಧಾನದ ವಿಷಯವಾಗಿದೆ ಎಂದರು. ವಿಜಯನ್ ಥಾಂಪರ್ರ ತಾಯಿಯವರಾದ ತೃಪ್ತಾ ಥಾಂಪರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಾ, ವಿಜಯನ್ ಥಾಂಪರ್ ಸ್ವದೇಶಿ ವಸ್ತುಗಳನ್ನು ಪ್ರೀತಿಸುತ್ತಿದ್ದ. ಉಗ್ರಗಾಮಿಗಳಿಂದ ಸ್ವತಂತ್ರಾಸ್ತರವಾದ ನೆರವಿಗೆ ನಿಲ್ಲುತ್ತಿದ್ದ. ಆತನಲ್ಲಿ ಮಾನವೀಯ ಗುಣಗಳಿದ್ದವು. ಥಾಂಪರ್ ಕುಟುಂಬ 4 ತಲೆಮಾರಿನಿಂದ ಸೈನ್ಯದಲ್ಲಿದೆ. ಈ ಕುಟುಂಬ ಸಂಸ್ಕಾರದಿಂದ ಕೂಡಿದೆ. ಭಾರತದ ಕುಟುಂಬಗಳು ಸಂಸ್ಕಾರ ಭರಿತವಾಗಲು ಮಾತೃಪಿತೃರು ಆದರ್ಶವಾಗಿರಬೇಕೆಂದರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ತುಮಕೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದ ಕೊಟ್ರೇಶ್ವರ್ ಅವರು ಮಾತನಾಡುತ್ತಾ, ಆಪರೇಷನ್ ಸಿಂಧೂರ್ ಯುದ್ಧವಾದ ನಂತರ ಭಾರತದ ಬಲಿಷ್ಠತೆ ಬಗ್ಗೆ, ಇಲ್ಲಿನ ನಾಯಕತ್ವದ ಬಗ್ಗೆ ಮಾಧ್ಯಮಗಳಲ್ಲಿ ವ್ಯಾಪಕವಾದ ಹೆಮ್ಮೆ ವ್ಯಕ್ತವಾಗಿದೆ. ಬಹುತೇಕ ದೇಶಗಳಲ್ಲಿಯೂ ಭಾರತದ ರಾಜತಾಂತ್ರಿಕ ನಿಲುವಿಗೆ ಬೆಂಬಲ ಸಿಕ್ಕಿದೆ ಎಂದರು. ಇತಿಹಾಸ ಸಂಕಲನ ಸಮಿತಿಯ ರಾಜ್ಯ ಕಾರ್ಯದರ್ಶಿಗಳಾದ ಕೃಷ್ಣಮೂರ್ತಿ ಆರ್ ಅವರು ಮಾತನಾಡುತ್ತಾ, ಭಾರತದ ವೀರಯೋಧರ ಸಾಹಸಗಾಥೆಗಳು ಮೈ ನವಿರಳಿಸುವಂತಹದ್ದಾಗಿವೆ. ದೇಶಭಕ್ತಿಯಲ್ಲಿ ಮಿಂದೇಳುವಂತಹದ್ದಾಗಿವೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಜರುಗಿದ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಮಯೋಚಿತವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಇತಿಹಾಸ ಸಂಕಲನ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಉಪ್ಪೇರ್ ಅವರು ಪ್ರಾಸ್ತಾವಿಕ ಮಾತನಾಡುತ್ತಾ, ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬೀದರ್ನ ಮಾಜಿ ಹಾಲಿ ಸೈನಿಕರ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಇದಕ್ಕೆ ಬಹಳಷ್ಟು ಜನ ಕೈಜೋಡಿಸಿದ್ದಾರೆ. ಮುಂದೆಯೂ ಕೂಡ ಬೀದರ್ನಲ್ಲಿ ದೇಶಭಕ್ತಿ ಹೆಚ್ಚಿಸುವ ಕಾರ್ಯಕ್ರಮಗಳನ್ನು ಇತಿಹಾಸ ಸಂಕಲನ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲು ಇದು ಪ್ರೇರಣೆ ನೀಡಿದೆ ಎಂದರು. ಇತಿಹಾಸ ಸಂಕಲನ ಸಮಿತಿಯ ಉತ್ತರ ಪ್ರಾಂತ್ಯದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವಿ ಶೆಟ್ಟಿ ಮೈಲೂರ್ಕರ್ ಅವರು ಮಾತನಾಡುತ್ತಾ, ಈ ಕಾರ್ಯಕ್ರಮದಲ್ಲಿ ಬೀದರ್ನ 8 ಹುತಾತ್ಮ ಸೈನಿಕರ ಪರಿವಾರದವರಿಗೆ ಕರೆಸಿ ಸನ್ಮಾನ ಮಾಡುತ್ತಿರುವುದು ಭಾವನಾತ್ಮಕವಾಗಿದೆ ಎಂದರು. ಇತಿಹಾಸ ಸಂಕಲನ ಸಮಿತಿಯ ಬೀದರ್ ಅಧ್ಯಕ್ಷರಾದ ಪೃಥ್ವಿರಾಜ್ ಹಾಲಪ್ಗೋಳ್ ರವರು ಮಾತನಾಡುತ್ತಾ, ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅನೇಕ ಮಾಜಿ ಸೈನಿಕರನ್ನು ಕರೆಸಿ ವೇದಿಕೆಯಲ್ಲಿ ಅವರು ಮಾಡಿದ ದೇಶ ಸೇವೆಯನ್ನು ಪರಿಚಯಿಸಿ ಗುಣಗಾನ ಮಾಡಿ ಸನ್ಮಾನಿಸಲಾಗುತ್ತಿದೆ. ಇದು ಚೇತೋಹಾರ ವಿಷಯವಾಗಿದೆ ಎಂದರು. ಬಸವರಾಜ್ ಪಾಟೀಲ್ ಅಷ್ಟೂರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಭಾರತದ ಏಳಿಗೆಯಲ್ಲಿ ಇಲ್ಲಿನ ವೀರ ಸೈನಿಕರ ತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದ್ದು ಎಂದರು. ಕಾರ್ಯಕ್ರಮದಲ್ಲಿ ರೇಖಾ ಸೌದಿ, ಗುರುದೇವ್, ರೇಣುಕಾ ಸ್ವಾಮಿ, ಪ್ರಿಯಾಂಕಾರಿಂದ ದೇಶಭಕ್ತಿ ಗೀತ ಗಾಯನ ನಡೆಯಿತು. ಕಾರ್ಯಕ್ರಮದಲ್ಲಿ ಹನುಮಂತರಾವ್ ಪಾಟೀಲ್, ಬಲ್ಬೀರ್ ಸಿಂಗ್, ಮಾರುತಿರಾವ್ ಮೂಳೆ, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ನಾಗರಾಜ್ ಕರ್ಪೂರ್, ಅಶೋಕ್ ಕುಮಾರ್ ಕರಂಜೆ, ಡಾಕ್ಟರ್ ಸಂತೋಷ್ ಬಡ್ಗೇರ್, ರಾಜೇಶ್ವರಿ ಖ್ಯಾಮ, ಡಾಕ್ಟರ್ ವಿದ್ಯಾ ಪಾಟೀಲ್, ಡಾಕ್ಟರ್ ವಿಜಯಲಕ್ಷ್ಮಿ ಬಿರಾದರ್, ಡಾಕ್ಟರ್ ಶೀಲಾ ಬಿರಾದರ್, ಸಾಯಿಕುಮಾರ್ ಪಾಟೀಲ್ ಕಣಜಿಕರ್, ಸಿದ್ದರಾಮಪ್ಪ ಮಾಸಿಮಾಡೆ, ಡಾಕ್ಟರ್ ಅಶೋಕ್ ಕೋರೆ, ರವಿ ಲಂಜವಾಡ್ಕರ್, ಸಂಜುಕುಮಾರ್ ತಾಂದೇಳೆ ಸೇರಿದಂತೆ ಇತರರು ಇದ್ದರು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೇಶಭಕ್ತಿಯ ದೀಪ ಸಹ ಹೀಗೆ ಪ್ರಜ್ವಲಿಸಲಿ ಎಂದು ಆಶಿಸುತ್ತಾ ಭಾರತೀಯ ಇತಿಹಾಸ ಸಂಕಲನ ಸಮಿತಿಯ ಮಾತೃ ಸಂಸ್ಥೆಯಾದಂತಹ ಪ್ರಾಣಾಂತರ್ಗತ ಇತಿಹಾಸ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ದೇಶಾದ್ಯಂತ ನಡೆಸಿ 98ರ ಡಿಸೆಂಬರ್ನಲ್ಲಿ ಭಾರತೀಯ ಸೈನ್ಯದಲ್ಲಿ ಕ್ಯಾಪ್ಟನ್ ಆಗಿ ರಜಪೂತಾನ ರೈಫಲ್ ಸೇರಿದರು. ಕೇವಲ 22ನೇ ವಯಸ್ಸಿನಲ್ಲಿ तो पीओके मिल जाता। यहां बैठकर बीदर में बैठकर बोलना बहुत आसान रहता है। निर्णय लेने वालों को सोचना भी पड़ता है क्या करना। एक आनंद पूर्वक हम कर सकते हैं, पिछले सरकारों ने जो युद्ध में
असम्मान पूर्वक संधि कर लिया था, इस बार ऐसा नहीं हुआ। उसके बदले में इस बार सम्मान पूर्वक रिट्रीट हुआ और हमने एक कंडीशन भी रख दिया, कोई भी उग्रवाद कृत्य, भारत का विरोध में किया गया कोई भी कृत्य, हम इसको युद्ध मानेंगे। ऐसा भारतीय सरकार ने निर्णय दिया। ये संपूर्ण भारत के लोगों की स्वाभाविक उम्मीद थी, अपेक्षा थी। ऑपरेशन सिंदूर ने हमारे बंधुओं का सिंदूर जो मिट गया, उनका सिंदूर तो वापस ला नहीं सकता, लेकिन जिस उद्देश्य से भारतीय महिलाओं का सिंदूर मिटा दिया गया, उस उद्देश्य को सही उत्तर देने का कार्य सेना ने पराक्रम से, बुद्धिमत्ता से, सही ढंग के युद्ध रीति से इसको प्राप्त किया। इसलिए संपूर्ण सेना अभिनंदन योग्य है। हम सबको उनका सदा सर्वदा के लिए नमन करना, सम्मान करना, गौरव करना चाहिए। पाकिस्तान एक दहशतगर्द और घटिया किस्म का कल्चर है उनका, बहुत घटिया। वैसे तो मैं पाकिस्तान में पैदा हुआ था, लाहौर में, लेकिन मुझे कोई संकोच नहीं है कहने में कि इस तरह की कार्रवाई पहलगाम में उन्होंने की। और पहलगाम की कार्रवाई पहली कार्रवाई नहीं है। आपको सबको पता होना चाहिए कि अगर ऑप सिंधु 1995 में होता, 1995 में होता, तो आपको ऑप सिंदूर अभी नहीं करना पड़ता। आपने कश्मीर फाइल देखी है सबने, उसमें मैं 1995 में ऑप सिंदूर हो जाना चाहिए था और पाकिस्तान को उसके जगह पे लगा देना चाहिए, लेकिन नहीं हुआ। विजय कारगिल का था, उनमें बहुत जमीन आसमान का फर्क है। ऑपरेशन विजय में हमारे ऊपर इतनी पाबंदियां लगाई गई थी, ये लोग जो हुए हैं जिनको गोली वगैरह लगा है ये बता देंगे, इतनी पाबंदियां लगाई थी कि आप LOC पार नहीं कर सकते, आप ये नहीं कर सकते, आप वो नहीं कर सकते, आप पाकिस्तान को पकड़ लो, पाकिस्तानी को उसको मारो मत, ऐसे बहुत पाबंदियां थी। इस बार कोई पाबंदी नहीं है, उन्होंने बोला ठोको। A letter written by my son, but of course unfortunately it became the last letter. So ये पूरे इंडिया में अब्रॉड सब जगह लास्ट लेटर के नाम से ही फेमस है। So उसने कहा by the time you get this letter, I'll be observing you from the sky, enjoying the hospitality of अप्सराज। मैं जब तक ये चिट्ठी आपको मिलेगी तब तक मैं आसमान से आपको देखूंगा और मैं अप्सराओं के बीच में बैठ के बहुत इंजॉय कर रहा हूँ। उसके बाद सेकेंड वो लिखता है, I have no regrets. Even if I become a human again, I will join the army and fight for my nation. 22 साल में तो आपका करियर स्टार्ट होता है कि आप कोई कुछ डिग्री लेकर आए, कोई कुछ ट्रेनिंग करके आए, और 22 साल में देन यू प्लान के ऑफ कोर्स आई एम गोइंग टू डू दिस। सो 22 साल में उसका प्लानिंग भी हो गया, ट्रेनिंग भी खत्म हो गया, उसने वॉर भी खत्म कर लिया, एंड ऑफ कोर्स जो अपने दिल की उसकी ख्वाहिश थी कि मैं अगली बार भी सोल्जर बनूंगा और अपने देश के लिए ही लड़ूंगा। तो मुझे लगता है कोई अपने बेटे को फौज में नहीं भेजेगा, कोई नहीं भेजेगा। लेकिन एक चीज तो है ना कि अगर हम नहीं भेजेंगे तो फिर हमारा देश कैसे सुरक्षित रहेगा, इसलिए भेजना पड़ेगा। और उसके लिए आपने जो है ना बच्चे के अंदर जो है वो यू मस्ट टीच योर चाइल्ड, उसके अंदर होना चाहिए नेशनल प्राइड, अपने देश के लिए क्या करना है। The patience of the audience
clearly shows the integrity, love and affection towards the nation. This amply speaks about the sacrifice of your son in the battlefield. We have got high regards and respect for your family because your entire family is in safeguarding the interests of the nation. Once again, I thank all the dignitaries on the line. Thank you. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮೊದಲು ನಮ್ಮ ವೀರ ಸೈನಿಕರೇ ನಿಲ್ಲಿದ್ದಾರೆ. ನಾನು ಎಲ್ಲರ ಪರವಾಗಿ, ನಮ್ಮ ವೇದಿಕೆ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಒಂದು ಸಲ್ಯೂಟನ್ನು ಸಲ್ಲಿಸ್ತಾ ಇದ್ದೀನಿ. ವೀರ ಸೈನಿಕರಿಗೆ ಇಡೀ ನಮ್ಮ ಸಭೆಯ ಪರವಾಗಿ ನೋಡಿ ಸುಮಾರು 150ಕ್ಕೂ ಹೆಚ್ಚು ಜನ ವೀರ ಸೈನಿಕರು ಬಂದಿದ್ದಾರೆ. ಸೊ ಅವರಿಗೆ ಸರ್ ನೀವೆಲ್ಲ ಗಡಿ ರಕ್ಷಣೆ ಮಾಡ್ತಾ ಇದ್ದೀರಿ, ದೇಶದ ರಕ್ಷಣೆ ಮಾಡ್ತಿದ್ದೀರಿ ಅಂತ ಹೇಳಿ ನಾವಿಲ್ಲಿ ಫಂಕ್ಷನ್ ಆರಾಮ ಮಾಡ್ತಾ ಇದ್ವಿ. ನಾವು ಆರಾಮಾಗಿ ನಿದ್ರಿಸ್ತಾ ಇದ್ವಿ, ಆರಾಮಾಗಿ ನಮ್ಮ ಚಟುವಟಿಕೆಗಳು ದೈನಂದಿನ ಚಟುವಟಿಕೆಗಳು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕೆಲ್ಲ ಮೂಲ ರಕ್ಷಕರಂದರೆ ನೀವಿದ್ದೀರಿ. ನಿಮಗೆ ಪದೇ ಪದೇ ನಾನು ಅನಂತ ಸಲ್ಯೂಟ್ಗಳನ್ನು ಸಲ್ಲಿಸ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟರು. ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ರೆಬಲ್ ಚಳವಳಿ ಮತ್ತಷ್ಟು ಬಿಸಿ ಏರಿದ್ದು, ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿಯ ನಂತರ ಜಿಲ್ಲೆಗೆ ಸತ್ಯ ಶೋಧನಾ ಸಮಿತಿಯ ಭೇಟಿಯ ಭರವಸೆಯ ಹೊರತಾಗಿಯೂ ಜಿಲ್ಲೆಯ ಕಾಂಗ್ರೆಸ್ ಅತೃಪ್ತ ರೆಬಲ್ ಮುಖಂಡರಲ್ಲಿ ಯಾವುದೇ ಸಮಾಧಾನ ಕಂಡಿಲ್ಲ ಎಂಬಂತಿದ್ದು, ಬೀದರ್ನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹಾಗೂ ಮಾಜಿ ಎಂಎಲ್ಸಿ ಅರವಿಂದ್ ಅರಳಿ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಹಿಂದೆ ಬೆಂಗಳೂರಿನಲ್ಲಿ ಡಿಕೆಶಿ ಭೇಟಿಯ ಸಂದರ್ಭದಲ್ಲಿ ಕೆಲವರಿಗೆ ಬರಲಾಗಲಿಲ್ಲ. ಹೀಗಾಗಿ ಅವರಲ್ಲಿ ಯಾವುದೇ ರೀತಿಯ ಗೊಂದಲ ಉಂಟಾಗಬಾರದು ಎಂದು ಮತ್ತೊಮ್ಮೆ ಇಲ್ಲಿ ಎಲ್ಲರ ಸಭೆ ಕರೆಯಲಾಗಿದೆ ಎಂದು ರಾಜಶೇಖರ್ ಪಾಟೀಲ್ ತಿಳಿಸಿದ್ದಾರೆ. ಡಿಕೆಶಿ ಭೇಟಿಯ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸ್ಥಿತಿಗತಿಯ ಬಗ್ಗೆ ಅಧ್ಯಯನಕ್ಕಾಗಿ ಒಂದು ಸಮಿತಿ ರಚಿಸಿ ಜಿಲ್ಲೆಗೆ ಭೇಟಿ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆರವರು ಸೇರಿದಂತೆ ಇನ್ನಿತರ ಪಕ್ಷದ ಪ್ರಮುಖರನ್ನ ಭೇಟಿ ಮಾಡಲು ನಿರ್ಧರಿಸಲಾಯಿತು ಎಂದು ಪಾಟೀಲ್ ತಿಳಿಸಿದ್ದು, ಡಿಕೆಶಿ ಭರವಸೆಯಿಂದ ತೃಪ್ತರಾಗಿಲ್ಲ ಎಂಬುದನ್ನು ಮೇಲ್ನೋಟಕ್ಕೆ ತೋರಿಸುತ್ತದೆ. ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಮಾನ್ಯತೆ ಸಿಗುತ್ತಿಲ್ಲ ಎಂಬ ಕಾರಣಕ್ಕೆ ಸಭೆ ಕರೆದಿದ್ದೇವೆ. ನಮಗೆ ಯಾವುದೇ ನಿಗಮ ಮಂಡಳಿಯಲ್ಲಿ ನೇಮಕ ಮಾಡಬೇಕೆಂಬ ಬೇಡಿಕೆ ಇಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲ 6 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಸಿಕ್ಕಿದೆ. ಆದರೆ ಬೀದರ್ ದಕ್ಷಿಣ ಹಾಗೂ ಅವರ ಕ್ಷೇತ್ರದಲ್ಲಿ ಬಿಜೆಪಿಗೆ ಹೆಚ್ಚಿನ ಸಹಾಯವಾಗಿದೆ ಎಂದು ಸಭೆಯಲ್ಲಿ ಚರ್ಚೆ ಗಂಭೀರವಾಗಿ ನಡೆದಿದೆ. ಜಿಲ್ಲೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರ ಏಕಚಕ್ರಾಧಿಪತ್ಯ ನಡೆದಿದೆ. ಯಾರ ಅಭಿಪ್ರಾಯ ಕೇಳದೆ ಎಲ್ಲ ತೀರ್ಮಾನಗಳನ್ನು ಕೈಗೊಳ್ಳುತ್ತಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದ 2 ವರ್ಷವಾದರೂ ನಿಷ್ಠಾವಂತರಾಗಿ ಯಾವುದೇ ರೀತಿಯ ಸ್ಥಾನಮಾನ ನೀಡಿಲ್ಲ. ಸರ್ಕಾರದಲ್ಲಿ ಬಿಜೆಪಿಯವರು ಕೆಲಸ ಮಾಡಿಕೊಂಡು ಬರುತ್ತಿದ್ದಾರೆ. ಹೀಗಾದರೆ ನಾವು ಎಲ್ಲಿಗೆ ಹೋಗಬೇಕು ಎಂದು ಪ್ರಶ್ನಿಸಿದರು. ಹುಮ್ನಾಬ ಕ್ಷೇತ್ರದಲ್ಲಿ ಸುಮಾರು 28,000 ಮತಗಳ ಲೀಡ್ ಕೊಟ್ಟಿದ್ದೇವೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಖುದ್ದು ಈಶ್ವರ್ ಖಂಡ್ರೆ ಅಭ್ಯರ್ಥಿಯಾದ ಸಂದರ್ಭದಲ್ಲಿ ಭಾಲ್ಕೆ ಕ್ಷೇತ್ರದಲ್ಲಿ ಬಿಜೆಪಿಗೆ 25,000 ಮತಗಳ ಲೀಡ್ ಸಿಕ್ಕಿತ್ತು. ಇದರರ್ಥ ಕಾರ್ಯಕರ್ತರು ಕೆಲಸ ಮಾಡಿಲ್ಲ ಎಂಬುದು ಸರಿಯಲ್ಲ. 2024ರ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರದಿಂದ ಸಾಗರ್ ಖಂಡ್ರೆಗೆ ಸಹಾಯ ಸಿಕ್ಕಿದೆ. ಆದರೆ ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಸಿಗುತ್ತಿಲ್ಲ ಎಂದು ಬೇಸರ ಹೊರಹಾಕಿದ್ದರು. ಈ ಸಂದರ್ಭದಲ್ಲಿ ಸಭೆಯಲ್ಲಿ ವಿಧಾನಸಭಾ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಮಾಜಿ ಎಂಎಲ್ಸಿ ಕೆ ಪುಂಡಲೀಕರಾವ್, ಮನ್ನಾನ್ ಸೇಠ್, ಗುಂಡು ರೆಡ್ಡಿ ಮತ್ತು ದತ್ತು ಮೂಲ್ಗೆ, ಶಂಕರ್ ರೆಡ್ಡಿ ಚಿಟ್ಟ, ಅಜ್ಮದ್ ಪಟೇಲ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಇನ್ಚಾರ್ಜ್ ಮಿನಿಸ್ಟರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ್ಕೊಂಡು ಅವ್ರಿಗೆ ಏನು ಮನಸ್ಸಿಗೆ ಬರ್ತದೋ ಅದೇ ಮಾಡ್ತಾರೆ. ಉಳಿದು ಯಾರೇ ನಾಯಕರು ಕೇಳೋರು, ಯಾರು ಕಾರ್ಯಕರ್ತರು ಕನ್ಸಿಡರ್ ಮಾಡೋದು, ಮತ್ತು ಕಾರ್ಯಕರ್ತರಿಗೆ ರೆಸ್ಪೆಕ್ಟು ಸಿಗ್ತಲ್ಲ. ಉಚ್ಚಾಟಿತ ನಾಯಕರು ಬಿ ಜೆ ಪಿಯ ಬಸವನಗೌಡ ಪಾಟೀಲ್ ಅವರೇ ಹೇಳಿದರು. ಏನು ಹೇಳಿದರು? ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿಂದ ಬೀದರ್ನ ಎಲ್ಲ ಬಿ ಜೆ ಪಿ ಎಮ್ ಎಲ್ ಎಗಳು ಈ ಬಂತಿ ಪಟ್ಟ ಹಚ್ಕೋತಾರ, ಈಶ್ವರ್ ಖಂಡ್ರೆ ಮನೆಗೆ ಇರ್ತಾರ, ಹೀಗಾಗಿ ನಮ್ಮ ಭಗವಂತ ಸೋಲ್ಸ್ಯಾರ ಅಂತ ಅವರೇ ಹೇಳ್ತಾರೆ. ಇದು ಬಹಿರಂಗ ಆಗಿದೆ, ಇದು ಮುಚ್ಚ ಅದು ಇರುವುದಿಲ್ಲ. ಅದಕ್ಕೆ ನಮ್ಮದೇನಿದೆ, ನಾವು ಈಗಾಗಲೇ ಜಿಲ್ಲೆಯಲ್ಲಿ ಒಳ್ಳೆಯ ವಾತಾವರಣ ಇದೆ. ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದಿದೆ. ಆ ಸರ್ಕಾರ ಬಂದಂಗೆ ನಮ್ಮ ವರ್ಕರ್ಗಳಿಗೆ ಎಲ್ಲರಿಗೆ ರೆಸ್ಪೆಕ್ಟ್ ಸಿಗ್ಬೇಕು, ಹೌದಲ್ಲ? ನಾವು ಈ ಸರ್ಕಾರ ಇಲ್ಲದ ರೆಸ್ಪೆಕ್ಟ್ ಸಿಗಲಿಲ್ಲ ಅಂದರೆ ಯಾರು ಕೇಳೋಕ್ಕೆ ಸಾಧ್ಯ ಇಲ್ಲ. ಈಗ ಸರ್ಕಾರ ಇದ್ದಾಗ ಕೂಡ ನಮ್ಮ ರೆಸ್ಪೆಕ್ಟ್ ಸಿಗೋದಿಲ್ಲ, ನಮ್ಮ ಅಧಿಕಾರಿಗಳು ನಮ್ಮ ಮಾತು ಕೇಳೋದಿಲ್ಲ. ಅಂದಮೇಲೆ ವರ್ಕರ್ ನಾರಾಜಾಗ ಸಹಜ.
ಡಿಸ್ಟಿಕ್ದಾಗಿರೋರು ಎಲ್ಲ ಹೆಚ್ಚು ಕಮ್ಮಿ ಮ್ಯಾಕ್ಸಿಮಮ್ BJP ಸರ್ಕಾರದಾಗಿದ್ದಂಥ ಅಧಿಕಾರಿಗಳಿಗೆ ಕಂಟಿನ್ಯೂ ಆಗ್ಯಾರ. ಅವರಿಗೆ ಆ BJP ಮೈಂಡೆಡ್ ಮಂದಿ ಅದಾರಲ್ಲ, ಅವರು ವರ್ಕರ್ದು BJP MLAಗಳದ್ದು BJP ಮುಖಂಡರು ಕೆಲಸ ಮಾಡಿದ್ರು. ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಹೋದ್ರೆ ಅವ್ರು ಕೆಲಸ ಮಾಡ್ತಾ ಇರಲಿಲ್ಲ. ಯಾವುದೋ ಒಂದು ಅಪ್ಪಿತಪ್ಪಿ ಲೆಟ್ರ್ ಕೊಟ್ರೆ ಇದಲ್ಲ ಇನ್ನು ಇನ್ಚಾರ್ಜ್ ಮಿನಿಸ್ಟರ್ ಫೋನ್ ಮಾಡಿಸ್ರಿ ಅಂತಾರೆ. ಆದರೆ ಕಾಂಗ್ರೆಸ್ ಪಕ್ಷದವರಿಗೆ ಇನ್ಚಾರ್ಜ್ ಮಿನಿಸ್ಟರ್ ಫೋನ್ ಬೇಕು, BJP ಅವರಿಗೆ ಡೈರೆಕ್ಟ್ ಮಾಡಬೇಕು. ಯಾವಾಗ MLA ಎಲೆಕ್ಷನ್ ಬರ್ತದ 4 ಕ್ಷೇತ್ರ ಸೋಲ್ತಾವೆ, MP ಎಲೆಕ್ಷನ್ ಬರ್ತಾವ ಅವಾಗ 4 ಕ್ಷೇತ್ರದಲ್ಲಿ ಲೀಡ್ ಬರ್ತದೆ. ಅದು ಹೆಂಗೆ ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರೆ ನಮ್ಮ BJP ಅವ್ರು ಸಪೋರ್ಟ್ ಮಾಡ್ಯಾರ ಅಂತ. ಅಂದರೆ ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನೀವು ಅವಮಾನ ಮಾಡ್ತೀರಾ. ಹಗಲು ರಾತ್ರಿ ದುಡಿದು ಪಕ್ಷ ಗೆಲ್ಸಕ್ಕಾಗಿ ಉಪವಾಸ ವನವಾಸ ಎಲ್ಲ ಮನೆ ಬಿಟ್ಟು ತಿರುಗಿದ್ರು ಮಾಡಿದ್ರು ಗೆದ್ದ ಮ್ಯಾಗ ನೀವು ಅವರಿಗೆ ನೀವು ಮಾಡಿಲ್ಲ, BJP ಹೆಲ್ಪ್ ಮಾಡಿ ಗೆದ್ದಾರಂತ ಅದೇ ಅನಿಸ್ತದೆ ಎಲ್ಲರಿಗೆ. ಯಾಕೆ BJP ವರ್ಕರ್ದು BJP ಮುಖಂಡ್ರದ್ದು BJP MLAಗಳದ್ದು ಕೆಲಸ ಆಗ್ತಾವೆ. BJP ಅವ್ರದ್ದು ಇದ್ದಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ವರ್ಗಗಳಿಗೆ ಯಾವುದೇ ಮಾನ್ಯತೆ ಸಿಗ್ತಾ ಇಲ್ಲ. ಅಲ್ಲಿ ಅನೇಕ ಅವ್ಯವಹಾರ ಆದರೂ ಅದ್ರ ಬಗ್ಗೆ ಕಿವಿ ಕೊಡ್ತಾ ಇಲ್ಲ. ಯಾಕೆ ಅವರ ತಾಲೂಕು ಎಕ್ಸಾಂಪಲ್, ಅವರ ತಾಲೂಕಲ್ಲಿ ಬಸವರಾಜ್ ಪಾಟೀಲ್ ಅವರು ಯಾವಾಗ ನಮ್ಮ ಪಕ್ಷದಲ್ಲಿ ಇದ್ದರು, ಲಾಸ್ಟ್ ಅವರು ನಾವು ಟಿಕೆಟ್ ಕೊಡಲಾರದ ಪಕ್ಷಕ್ಕೆ BJPಗೆ ಹೋದರು. ಆದರೂ ಕೂಡ ಆ ಮನೆತನ ಎಂದೂ ನಮಗೆ ಅವಾಗ ಇವರು MLC ಇರಲಿಲ್ಲ, ರಾಜಶೇಖರ್ ಪಾಟೀಲ್ ಅವರು MLA ಇದ್ದರು. ಆದರೂ ಕೂಡ ಕಾಂಗ್ರೆಸ್ ಧೋಕಾ ಮಾಡಿಲ್ಲ, ಅವರು ಕಾಂಗ್ರೆಸ್ಸೇ ಮಾಡ್ಯಾರ. ಯಾಕೆ ಅವ್ರು ತನ್ನಿಗೆ ಮಾಡಬೇಕಾಗಿತ್ತಲ್ಲ, ಮಾಡಿಲ್ಲ. ಅವರು ಒಂದು ಇದು ಬರ್ಬೇಕಾದ್ರೆ ಒಂದು ಟೈಮ್ ಕೊಡಬೇಕಾಗ್ತದೆ. ಇವತ್ತು ಸುಧಾರಿಸ್ತಾರೋ, ನಾಳೆ ಸುಧಾರಿಸ್ತಾರೋ, ಮುಂದೆ ಸುಧಾರ. ಆಮೇಲೆ 1 ವರ್ಷ ಹೋಯ್ತು. 1 ವರ್ಷ ಹೋದ ನಂತರ ಮತ್ತೆ MP ಎಲೆಕ್ಷನ್ ಹತ್ರ ಬಂದು MP ಎಲೆಕ್ಷನ್ ಬಂದಾಗ ಹೋಗಪ್ಪ ನಾವು ಏನಾರ ಸ್ವಲ್ಪ ಮಾತಾಡಿದ್ರೆ ಮತ್ತು MP ಎಲೆಕ್ಷನ್ ನಮ್ಗೆ ಪಕ್ಷಕ್ಕೆಲ್ಲ ಲಾಸ್ ಆಗ್ತದೆ, ಆ ಉದ್ದೇಶದಿಂದ ಸುಮ್ಮನೆ. ಅದಾದ್ಮೇಲೆ MP ಎಲೆಕ್ಷನ್ ಆದ್ಮೇಲೆ ಸರಿ ಹೋಗ್ತದೋ ಅಂತ ನಾವೆಲ್ಲ ಆಸೆ ಇಟ್ಟಿದ್ವಿ. ಬಟ್ MP ಎಲೆಕ್ಷನ್ ಮತ್ತು ಇನ್ನೂ ಹೆಚ್ಚಾಗ್ತದೆ, ಈಗೂ ಜಾಸ್ತಿ ಆಗ್ತದೆ. ಅದು ಆಗಬಾರ್ದು. ನಮ್ಮ ಪಕ್ಷ ಗಟ್ಟಿತನ ಇರಬೇಕಾದ್ರೆ ನಾವೆಲ್ಲ ಸರಳತೆಯಿಂದ ಒಟ್ಟು ಒಂದು ಒಗ್ಗೂಡಿರ್ಬೇಕು ಅನ್ನೋ ಉದ್ದೇಶ. ಒಂದು ನಿಮಗೆ ಹೇಳಕ್ಕೆ ಇಚ್ಛಪಡ್ತೀನಿ, ಕೆಲವೊಂದು ಮೀಡಿಯಾದಾಗ ನಾನು ನೋಡಿದೆ, ಒಂದು ಯಾವುದೋ ಇದ್ರಾಗ ಬಂದಿದೆ ನಂದು, ಈಗ ಬರುವಾಗ ಮಾತಾಡಿದವ್ರಿಗೆ ಯಾರಿಗೂ ಇಲ್ಲ, ಈ ಯಾವುದು ನಾಮಿನೇಷನ್ ಆಗ್ತಾಯಿವೆ, ನಾಮಿನೇಷನ್ ಆಗಿಲ್ಲ ಅಂತೇಳಿ. ನಮ್ಮದು ನಾಮಿನೇಷನ್ ಸಲುವಾಗಿ ಹೋರಾಟ ಇಲ್ಲ. ಇವತ್ತಿದು ಪಾಲಿಸಿ ಮ್ಯಾಟ್ರ್ ಇದೆ. ಕಾಂಗ್ರೆಸ್ ಪಕ್ಷ ಬೆಂಗಳೂರಿಂದ ಬೀದರ್ವರೆಗೆ ಒಂದೇ ಸಲ ನಾಮಿನೇಷನ್ ಏನು ಮಾಡಬೇಕು ಅದು ಮಾಡ್ತಕ್ಕಂಥ ತೀರ್ಮಾನ ಅವ್ರು ಮಾಡ್ತಾರೆ. ನಾವು ನಾಮಿನೇಷನ್ ಸಲುವಾಗಿ ಹೋರಾಟ ಮಾಡ್ತಾ ಇಲ್ಲ. ಇವತ್ತು ನಾಮಿನೇಷನ್ಸ್ ಏನು ಬರ್ತದೆ ಅವಾಗ ಪ್ರಕ್ರಿಯೆ ಪ್ರಾರಂಭ ಆಯ್ತದ. ಅವಾಗ ಬೀದರ್, ಹುಮನಾಬಾದ್ ಇರ್ಬೋದು, ಬೀದರ್ ಇರ್ಬೋದು, ಅಲ್ಲೆಲ್ಲ ಅವ್ರವ್ರಿಗೆ ಏನು ಸ್ಥಾನಮಾನ ಸಿಗಬೇಕು ಸಿಗ್ತದೆ. ಆ ಮೀಡಿಯಾದಲ್ಲಿ ನೋಡಿದ್ರೆ ನಾನು ಸ್ಥಾನಮಾನ ಸಿಕ್ಕಿಲ್ಲ ಅಂತ ಇವ್ರು ಹೋರಾಟ ಇಲ್ಲ. ದಯಮಾಡಿ ಅದ್ರ ಬಗ್ಗೆ ಒಂದೊಂದು ತಪ್ಪು ಕಲ್ಪನೆಗಳು ಕೂಡ ಮೀಡಿಯಾದಿಂದ ಹೋಗ್ತಾ ಇದೆ. ನಂಗೆ ಕ್ಷಮೆ. ಯಾಕಂದ್ರೆ ಇರೋ ಪರಿಸ್ಥಿತಿ ಏನಿದೆ ಅದು ಜನರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಆಗಿದೆ. ಸಮಸ್ಯೆ ಅಂತಲ್ಲ, ಇವತ್ತೇನು ಬೀದರ್ ಡಿಸ್ಟಿಕ್ದಲ್ಲಿ ಏನೇ ನಮ್ಮ ಕಾರ್ಯಕರ್ತರಿಗೆ ಮಾನ್ಯತೆ ಸಿಗ್ತಾ ಇಲ್ಲ. ಇವತ್ತು ಇವ್ರದ್ದೆಲ್ಲ ನಮ್ಮದು ಇವ್ರದ್ದೆಲ್ಲ ಅನಿಸಿಕೆ ಇದೆ. ಅದಕ್ಕೆ ನಾವು ಇದು ಹೋರಾಟ ಮುಖಾಂತರ ನಮ್ಮ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ಸೆಳೀಬೇಕು, ಇದು ಸರಿಪಡಿಸಬೇಕು ಅಂತ ಇದು ಹೋರಾಟ ಮಾಡ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಆಗುತ್ತೆ ಬಿಡಿ, ನಮ್ಮ ಕ್ಷೇತ್ರದಲ್ಲಿ ಸಚಿವರು ಇರ್ಬೋದು, ಯಾರೇ ಇರ್ಬೋದು, ಅದಕ್ಕೆಲ್ಲ ಅವಕಾಶ ಕೊಡೋಂಗಿಲ್ಲ ನಾವು. ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ರ ತೊಂದರೆ ಇದೆ, ಇದು ನ್ಯೂನತೆ ಇದೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ಹುಮನಾಬಾದಲ್ಲಿ ಹಂಗೆ ಯಾವುದು ಹೇಳ್ತಕ್ಕಂಥದ್ದು ನನಗೆ ಯಾವುದೂ ಅಂಥದ್ದೇನಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಕೆಲವು ಇದು ಆಗುತ್ತೆ. ಈಗ ಇದ್ದವ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅದೆಲ್ಲ ಕೆಲಸಗಳು ಆಗ್ತಾಯಿಲ್ಲ. ಆಯಿತಾ? ಇದು ಮೇನ್ ಕೇಳ್ರಿ. ಅದ್ರ ಬಗ್ಗೆ ನಮ್ಮ ಅರವಿಂದ್ ಕುಮಾರ್ ಹಳ್ಳಿಯವರೆಲ್ಲರೂ ಕೂಡ ಹೇಳಿದಾರ. ಈಗ ನನ್ನ ಬಾಯಿಲಿಂದ ಯಾವುದೂ ಬೇಡ, ಅದು ಮುಂದೆ ಬರ್ತಕ್ಕಂಥದ್ದು ಕೂಡು ಮಾಡುವಾಗ ಅವ್ರ ಅಭಿಪ್ರಾಯ ಅವ್ರು ಹೇಳಿದಾರ. ಇಲ್ಲ ನೋಡಿ, ನೀವು ಇಲ್ಲ, ನೀವು ನಡು ಮಧ್ಯದಲ್ಲಿ ಇದು ಮಾಡಕ್ಕೆ ಹೋಗಬೇಡಿ. ನಾನೇ ಇಲ್ಲ, ಕೇಳಿ, ಅವ್ರ ಅಭಿಪ್ರಾಯ ಎಲ್ಲನೂ ಕೂಡ ನಿಮ್ಗೆ ಹೇಳಿದಾರ. ಏನೇನು ಆಗ್ತಾ ಇದೆ ಜಿಲ್ಲೆಯಲ್ಲಿ ಅದೆಲ್ಲನೂ ಕೂಡ ಹೇಳಿದಾರೆ. ಇವತ್ತು ಒಂದು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ, ಕೇಳ್ತಾ ಇದ್ರಿ ಅಂದ್ರೆ, ನಾನು ಸ್ವತಃ ಈಶ್ವರ್ ಖಂಡ್ರೆ ನಾನು ಜೊತೆಲೇ ಇದ್ದೀವಿ. DK ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿದ್ದೆವು, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿದ್ದೆವು, ಎಲ್ಲ ಹತ್ರ ನಿಜ ಹೇಳಿದ ನಿಜ. ನಮಗೆ ಅವರಾದ ಪ್ರಭು ಚವ್ಹಾಣು, ಬೀದರ್ ಸೌದಗಿ ಇವರು ನಮಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ದು 100% 1000% ಸತ್ಯ ಮಾತು. ಅದರಲ್ಲೇ ನೇರಡಿಲ್ಲ. ಅಲ್ಲಿ ನಮ್ಮ ಕಾರ್ಯಕರ್ತರು ಏನು ಮಾಡಿದ್ರು ಅಂತ ಇದು ಒಂದು ಯಜ್ಞ ಆದಂಥ ಪ್ರಶ್ನೆ. ಇವತ್ತು ಕಾರ್ಯಕರ್ತರು ಪಾಪ ಅಲ್ಲಿ ಮಾಡಿದ್ದಾರೆ. ಇವತ್ತು ಎಲ್ಲ ಕಡೆ ಲೀಡ್ ಸಿಗು ಆಯ್ತು ಸರ್, ಇವತ್ತೆಲ್ಲ ಮಾಡಬೇಕಾಯ್ತು. 2019 ನಮ್ಮ ಸ್ನೇಹಿತರಂತ ಈಶ್ವರ್ ಖಂಡ್ರೆ ಚುನಾವಣೆ ನಿಂತಿರು. ಏನಾಯಿತು? ನಾವು ಹುಮನಾಬಾದ್ದಾಗೆ 2018 ನಾನು 30,000 28,000 ಗೆಲ್ತೀನಿ. ಅಲ್ಲಿ 30,000 ಲೀಡ್ ಹೋಗ್ತದೆ BJP. ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ಮಾಡಿ.
ಸ್ವತಃ ಈಶ್ವರ್ ಖಂಡ್ರೆ ಅವ್ರ ಕ್ಯಾಂಡಿಡೇಟ್ ಇದ್ದಾಗ 25,000 ಲೀಡು ಭಾರತೀಯ ಜನತಾ ಪಕ್ಷ ಇದೇ ಬಾಲ್ಕಿಲಿಂದ ಹೋಗಿದ್ದೇನೆಲ್ಲ ಸ್ಟೆಟಿಸ್ಟಿಕ್ಸ್ ತೆಗೆದು ನೋಡಿರ್ಬೇಕಾದ್ರೆ 2019 ಚುನಾವಣೆ ಕೆಲವೊಂದು ಏನಿದೆ ಕೇಳ್ರಿ, ಪರಾಜಿತ ಅಭ್ಯರ್ಥಿಗಳು ಬಂದರು ಪಾಪ ಕೆಲವೊಂದು ಸಮಸ್ಯೆಗಳಿಂದ ಹೋದರು. ನಾನು ಕೆಲವೊಂದು ವಿಚಾರಗಳು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡಂಗಿಲ್ಲ. ಇವತ್ತು ಕೆಲವೊಂದು ಪಾಪ ಅವ್ರ ಕೆಲಸಗಳಿವೆ, ಅವ್ರು ಹೆದರ್ಕೊಂಡಿರ್ತಾರೆ, ನಮ್ದೇನು ಕೆಲಸ ಇಲ್ಲ, ನಂತೂ ಅರಳಿದೇನು ಕೆಲಸ ಇಲ್ಲ. ಅವ್ರನ್ನೆಲ್ಲ ಹಂಚ್ಕೊಂಡಿರ್ತಾರೆ ಪಾಪ. ಈಗ ಅವರು ಬೀದರ್ ಸೌದವ್ರ ಈಗ ಅವ್ರದ್ದೇ ಪಾಪ ಅವ್ರದ್ದು ಇದು ಇದೆ, ಅವ್ರಿಗೇನು ಹೆದರಿಕೆ ಇದೆ, ನಂದೆಲ್ಲ ದೊಡ್ಡ ಬಿಸ್ನೆಸ್ ಇದೆ, ನನಗೆ ತೊಂದರೆ ಕೊಡ್ತಾರ ಅಂತ ಅವ್ರಿಗಿದೆ. ನಮಗೇನಿದೆ ಹೇಳಿ ಬರ್ತಾ ಇದ್ದಾರೆ. ನಿಮ್ಗೆ ಏನಾಗಿದೆ ಈಗ ನಿಮ್ಮದು ಕೆಲವೊಂದು ಮಾಧ್ಯಮ ಮುಖಾಂತರ ಹೇಳ್ಬೋದು, ಕೆಲವೊಂದು ಮಾಧ್ಯಮ ಬಿಟ್ಟು ಹೇಳ್ಬೋದು, ಅದು ನಿಮಗೆ ಹೇಳ್ತೀರ. ಜೈ ಹಿಂದ್. ಸಂಗೀತ ಕಲಿಯುವುದರಿಂದ ಮತ್ತು ಆಲಿಸುವಿಕೆಯಿಂದ ವ್ಯಕ್ತಿಯ ಶರೀರ ಮತ್ತು ಮನಸ್ಸಿನಲ್ಲಿ ನವಚೈತನ್ಯ ತುಂಬುತ್ತದೆ ಎಂದು ಖ್ಯಾತ ನೇತ್ರತಜ್ಞ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ ತಿಳಿಸಿದರು. ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘ ವತಿಯಿಂದ ನಗರದ ಹಳೆ ನವದಗಿರಿಯ ಚಂದ್ರಶೇಖರ್ ಹೆಬ್ಬಾಳೆ ತೋಟದ ಮನೆಯಲ್ಲಿ ಆಯೋಜಿಸಿದ ನೂತನ ಸಂಗೀತ ಪಾಠಶಾಲೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಜಾಗತೀಕರಣ ಮತ್ತು ಆಧುನಿಕತೆಯ ಭರಾಟೆಯಲ್ಲಿ ವ್ಯಕ್ತಿ ವಿವಿಧ ರೋಗಗಳಿಗೆ ತುತ್ತಾಗುತ್ತಿದ್ದಾನೆ. ಒತ್ತಡದ ಬದುಕಿನಿಂದ ಮನುಷ್ಯ ವಿಶ್ರಾಂತಿ ಪಡೆಯಲು ಸಂಗೀತ ದಿವ್ಯೌಷಧಿಯಾಗಿದೆ. ಸಂಗೀತ ನಮಗರಿವಲ್ಲದಂತೆಯೇ ಆನಂದ ನೀಡುತ್ತದೆ. ಹಾಡು ಕೇಳುತ್ತಲೇ ಶರೀರ ಅವಯವಯಗಳಲ್ಲಿ ರೋಮಾಂಚನ ಉಂಟಾಗಿ ಮನಸ್ಸಿನಲ್ಲಿ ನವಚೈತನ್ಯ ಮೂಡುತ್ತದೆ. ಪಾಲಕರು ತಮ್ಮ ಮಕ್ಕಳಿಗೆ ಸಂಗೀತ ಕಲಿಸಬೇಕು, ಏಕೆಂದರೆ ಇದರಿಂದ ಮಕ್ಕಳಿಗೆ ಸಂಸ್ಕಾರ ಲಭಿಸುತ್ತದೆ. ವಿನಯ, ಭಕ್ತಿ, ಪ್ರೀತಿ, ತಾಳ್ಮೆ ಜೊತೆಗೆ ಗುರು ಶಿಷ್ಯರ ಭಾವನಾತ್ಮಕ ಪರಂಪರೆ ಬೆಳೆಯುತ್ತದೆ. ಚಂದ್ರಶೇಖರ್ ಹೆಬ್ಬಾಳೆ ಸಂಗೀತದ ಪೋಷಕರಾಗಿ ಸಮಾಜದಲ್ಲಿ ಧನಾತ್ಮಕ ಪರಿವರ್ತನೆಗಾಗಿ ದುಡಿಯುತ್ತಿದ್ದಾರೆ. ಅವರ ಕಾರ್ಯ ಇತರರಿಗೆ ಆದರ್ಶಪ್ರಾಯವಾಗಿದೆ ಎಂದು ಚಟ್ನಳ್ಳಿ ತಿಳಿಸಿದರು. ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘದ ಗೌರವಾಧ್ಯಕ್ಷ ಪ್ರೊಫೆಸರ್ SV ಕಲ್ಮಠ್ ಪ್ರಾಸ್ತಾವಿಕ ಮಾತನಾಡಿ, ಸಂಘವು 2 ದಶಕಗಳಿಂದ ಸಂಗೀತ ಕಲಾವಿದರನ್ನು ಪೋಷಿಸುವ ಕಾರ್ಯ ಮಾಡುತ್ತಾ ಬರುತ್ತಿದೆ. ಸಂಘದ ಅಡಿಯಲ್ಲಿ ಹೆಚ್ಚು ಮಕ್ಕಳಿಗೆ ಸಂಗೀತ ಕಲಿಸಬೇಕು ಎಂಬ ಧ್ಯೇಯೋದ್ದೇಶ ಇಟ್ಟುಕೊಂಡು ನೂತನ ಪಾಠಶಾಲೆ ಆರಂಭ ಮಾಡಲಾಗಿದೆ. ನಗರದ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದರು. ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಅದರಲ್ಲಿಯೂ ಬೀದರ್ ಜಿಲ್ಲೆಯ ಕಲಾವಿದರು ದೇಶದ ತುಂಬ ಹೆಸರು ಮಾಡಬೇಕೆಂಬ ಉದ್ದೇಶದಿಂದ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರು ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ. ಕಲಾವಿದರು ತಮ್ಮ ಕಲೆ, ವಾದ್ಯ ಮತ್ತು ಸಂಗೀತದಿಂದ ಹೆಸರು ಮಾಡಬೇಕೆಂದರು. ಅಧ್ಯಕ್ಷತೆ ವಹಿಸಿದ ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹೆಬ್ಬಾಳೆ ಹಾಗೂ ಹಿರಿಯ ಕಲಾವಿದ ಪಂಚಾಯತ್ ರಾಮುಲು ಗಾದ್ಗಿ ಮಾತನಾಡಿದ್ದರು. ದಿವ್ಯ ಸಾನ್ನಿಧ್ಯವನ್ನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಸ್ವಾಮೀಜಿ ವಹಿಸಿದ್ದರು. ವೇದಿಕೆ ಮೇಲೆ ಗುತ್ತಿಗೆದಾರ ಸಚಿನ್ ಕೊಳ್ಳು, ಪ್ರಮುಖರಾದ ಜಯರಾಜ್ ಖಂಡ್ರೆ, ಕಂಟೆಪ್ಪ ಗಂದಿಗುಡಿ, ಏಕನಾಥ್ ಸಿದ್ದಾಪುರೆ, ರಾಜೇಂದ್ರ ಸಿಂಗ್ ಪವಾರ್, ಡಾಕ್ಟರ್ ರಾಜೇಂದ್ರ ಬಿರಾದಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಲಾವಿದ ಗುರುದೇವ್ ಪ್ರಾರ್ಥನೆ ಗೀತೆ ನಡೆಸಿಕೊಟ್ಟರು. ಅಶೋಕ್ ಹೆಬ್ಬಾಳೆ ಸ್ವಾಗತಿಸಿದ್ದರು. ಸುರೇಶ್ ಸ್ವಾಮಿ ನಿರೂಪಿಸಿದರೆ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ವಂದಿಸಿದರು. ಕೊನೆಯಲ್ಲಿ ರಾಮುಲು ಗಾದ್ಗಿ ಹಾಗೂ ಮಲ್ಲಿಕಾರ್ಜುನ್ ಸ್ವಾಮಿ ಐನೊಳ್ಳಿ ಸೇರಿದಂತೆ ಹಲವು ಕಲಾವಿದರು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ನೂರಾರು ಜನ ಕಲಾಸಕ್ತರು, ಕಲಾ ಪ್ರೇಮಿಗಳು ಹಾಗೂ ಕಲಾವಿದರು ಉಪಸ್ಥಿತರಿದ್ದರು. ಕಳೆದ 50 ವರ್ಷಗಳಿಂದ ನೋಡ್ತಾ ಇದ್ದೇವಲ್ಲ, ಹೆಚ್ಚು ಮೆಡಿಕಲ್ ಮಾಡೋದ್ರಿಂದ, ಹೆಚ್ಚು ಇಂಜಿನಿಯರ್ ಮಾಡೋದ್ರಿಂದ, ಹೆಚ್ಚು ಇನ್ನೇನು ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ನೆಲೆಸ್ತಾ ಇಲ್ವಲ್ಲ. ಹಾಗಾಗಿ ಇದು ಹೊಸ ಪ್ರಯೋಗ ಮಾಡಿ ನೋಡೋಣ. ಏನು, ಮನೆಯಲ್ಲಿ ಸಂಗೀತವನ್ನೇ ಪ್ರಧಾನವಾಗಿ ಇಟ್ಕೊಳ್ಳೋಣ. ಖಂಡಿತ ಆಗುತ್ತೆ, ಆಗ್ಲೇಬೇಕು. ಯಾಕೆ ಅದಕ್ಕೆ ಶಕ್ತಿ ಇದೆ. ನಮ್ಮ ಮಾನಸಿಕ ಒತ್ತಡವನ್ನ ನಮ್ಮನ್ನು ಸಮತೋಲನ ಇಡ್ತಕ್ಕಂಥ ಒಂದು ಸಾಮರ್ಥ್ಯ ಆ ದಿವ್ಯ ಸಂಗೀತಕ್ಕಿದೆ. ಅದನ್ನ ನಾವೆಲ್ಲರೂ ಬೆಳೆಸಬೇಕಾಗಿದ್ದು ನಮ್ಮ ಜಿಮ್ಮೆದಾರಿ ಇದೆ, ನಮ್ಮ ಜವಾಬ್ದಾರಿ ಇದೆ. ವಿಶೇಷವಾಗಿ ನಮ್ಮ ಚಂದ್ರಶೇಖರ್ ಹೆಬ್ಬಾಳೆ ಅವರು ಇದೊಂದು ತೋಟದ ಮನೆ, ಇದು ಏನು ಗಾರ್ಡನ್ ಹೌಸ್, ಇಲ್ಲಿ ಯೋಗ ಮಾಡ್ತಾರೆ ನಿತ್ಯ, ಮತ್ತೆ ಸಂಗೀತ ಇದೆ, ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ. ಹೆಬ್ಬಾಳೆ ಅವರ ಕುಟುಂಬ ಆ ಸೇವೆಯನ್ನು ನಿರಂತರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಬೆಂಬಲವಾಗಿ ನೀವೆಲ್ಲರೂ ಇದ್ದೀರಿ. ಇದು ಚೆನ್ನಾಗಿ ಆಗಲಿ. ಇದರಿಂದ ಅದ್ಭುತವಾದಂಥ ಪ್ರತಿಭೆಗಳು ಹೊರಗೆ ಬರಲಿ. ಅವರೆಲ್ಲರೂ ಈ ಸಮಾಜವನ್ನ ಒಂದು ಆರೋಗ್ಯಕರವಾಗಿ ನಾವು ಹೆಚ್ಚೆಚ್ಚು ಮಕ್ಕಳನ್ನ ಈ ಕಡೆ ಯಾಕಡೆ ಸಂಗೀತ ಕ್ಷೇತ್ರದ ಕಡೆ ಒಂದು ತಾಸು ನಮ್ಮ ಮಕ್ಕಳನ್ನ ಹೇಗೆ ಅದು ತಬಲಾ ಆಗಿರ್ಬೋದು, ಹಾರ್ಮೋನಿಯಂ ಆಗಿರ್ಬೋದು, ಗಾಯನ ಆಗಿರ್ಬೋದು, ನೃತ್ಯ ಆಗಿರ್ಬೋದು,
ಈ ಬೇರೆ ಬೇರೆ ಕ್ಷೇತ್ರ, ಈ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಭಾಗಗಳು ಮುಂದಿನ ದಿನಗಳಲ್ಲಿ ಬರ್ತವೆ. ಅಂತಂತವಾಗ ಏಕದಮ್ ಹೇಗೆ ನಾವು ಸಡನ್ ದೊಡ್ಡವರು ಆಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಹೆಜ್ಜೆಯನ್ನು ಇಡ್ತಾ ಅದನ್ನ ಬೇರೆ ಬೇರೆ ಕೋರ್ಸ್ಗಳನ್ನ ಅದನ್ನ ತರಲಿಕ್ಕೆ, ಅದನ್ನ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಇವೆಲ್ಲ ಪ್ರಯತ್ನವನ್ನ ಮಾಡೋಣ. ನಮ್ಮ ಯೋಗ ಕುಟುಂಬದವರು ಎಲ್ಲರೂ ಇಚ್ಛೆಪಟ್ಟರು ನಾವು ಯೋಗ ಜೊತೆಲಿ ಸಂಗೀತ ಮಾಡ್ಯಾರ ಅಂತೇಳಿ. ನಮ್ಮ ಕಂಟಕ್ ಅವರು, ನಮ್ಮ ಯೋಗ ಶಿಕ್ಷಕರು ಮಲ್ಲಿಕಾರ್ಜುನ್ ಬುಕ್ಕ ಅವರು, ಪ್ರಭುಲಿಂಗ ಸ್ವಾಮಿ ಅವರು, ಸಾಕಷ್ಟು ಇಲ್ಲೊಂದು 20 ಜನ ಯೋಗ ಟೀಮ್ ಅದ್ರಿ. ಅದಕ್ಕೆ ಎಲ್ಲರೂ ಕುಂತು ಸಂಗೀತನ ಮಾಡಿಸ್ಯಾರಿ. ನಮ್ಮ ಯೋಗನಿಂದ ಶಾಲೆ ನಡೆಸ್ಯಾರಂತ ಎಲ್ಲರೂ ನಮ್ಗೆ ಬೆಂತಟ್ಟಿದ್ರು. ಅದು ಸರಿ ನಮಗೂ ಮತ್ತು ಟೈಮ್ ಮಾತಾಯ್ತು. ಯಾರಿಗೆ ಕೇಳಿದ್ರೆ ಪರ್ಮಿಷನ್ ಇದ್ದರೆ ಚಾಲು ಮಾಡಿದ್ರು. ನಾವು ಸರ್ಕಾರ ಪರ್ಮಿಷನ್, ನಾವು ಪರ್ಮಿಷನ್ ಅಂತ ಚಾಲು ಮಾಡ್ಯಾರ. ಆ ಸರ್ಕಾರ ಸಿಗಲಿಸಿ ನಾವು ಸ್ವಂತ ಮಾಡ್ಯಾರ ಅಂತೇಳಿ ನಮ್ಗೆ ಒಟ್ಟು ಹಿಮ್ಮತ್ತು ಕೊಟ್ಟರು. ಅವರಿಗೆ ಜಯರಾಜ್ ಖಂಡೆ ಅವರಿಗೆ ಅನಂತ ಧನ್ಯವಾದಗಳು. ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವ ನಿಖಿಲ್ ಕುಮಾರಸ್ವಾಮಿರವರು ಜುಲೈ 3ನೇ ತಾರೀಕು ಬೀದರ್ ಜಿಲ್ಲೆಗೆ ಆಗಮಿಸಲಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ತಿಳಿಸಿದ್ದಾರೆ. ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆಗೆ ಸಂಬಂಧಿಸಿದಂತೆ ಬೀದರ್ ನಗರದ ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಮಾತನಾಡಿದ ಅವರು, ಜುಲೈ 3ರಂದು ನಿಖಿಲ್ ಕುಮಾರಸ್ವಾಮಿರವರು ಬೀದರ್ ಜಿಲ್ಲಾ ಪ್ರವಾಸ ಹಮ್ಮಿಕೊಂಡಿದ್ದಾರೆ ಎಂದರು. ಜುಲೈ 3ರಂದು ಬೆಳಗ್ಗೆ 11:30ಕ್ಕೆ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬೀದರ್ ನಗರದ ಲಾವಣ್ಯ ಫಂಕ್ಷನ್ ಹಾಲ್ನಲ್ಲಿ ಹಾಗೂ ಸಂಜೆ 4 ಗಂಟೆಗೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮನ್ನಾಖೇಳಿ ಹೊರವಲಯದಲ್ಲಿರುವ ಮೀನ್ಕೇರ ಕ್ರಾಸ್ ವಿಜಯಲಕ್ಷ್ಮಿ ಫಂಕ್ಷನ್ ಹಾಲ್ನಲ್ಲಿ ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆ ನಡೆಯುತ್ತದೆ. ಅಂದು ನಡೆಯುವ ಸಭೆಗೆ ನಾವು ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು, ಮುಖಂಡರು ಸೇರಬೇಕು. ಕಾರ್ಯಕ್ರಮದ ಯಶಸ್ವಿಗಾಗಿ ಪಕ್ಷದ ಪ್ರತಿಯೊಬ್ಬ ಮುಖಂಡರು, ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಸಭೆಯಲ್ಲಿ ಪಾಲ್ಗೊಂಡಿದ್ದ ಪ್ರಮುಖರಿಗೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೋಡ್ಗೆ, ಜಿಲ್ಲಾ ಚುನಾವಣಾ ಅಧಿಕಾರಿ ಶಿವಪುತ್ರ ಮಾಳ್ಗೆ, ಪ್ರಮುಖರಾದ ಐಲಿಜಾನ್ ಮಠಪತಿ, ರಾಜಶೇಖರ್ ಜವಳೆ, ಸಿದ್ದರಾಮಪ್ಪ ವಂಕೆ, ಶಿವರಾಜ್ ಹುಲಿ, ಸುರೇಶ್ ಸಿಗ್ಗಿ, ಬಸವರಾಜ್ ಪಾಟೀಲ್ ಹರುಗೇರಿ, ಸಂಜು ರೆಡ್ಡಿ ನಿರ್ಣ, ಅಬಿ ಕಾಳೆ, ಸಂಗು ಚಿದ್ರಿ, ರಾಜು ಚಿಂತಾಮಣಿ, ಮನೋಹರ್ ದಂಡೆ, ಬೊಮ್ಮಗೊಂಡ ಚಿಟ್ಟವಾಡಿ, ಪ್ರಶಾಂತ್ ವಿಶ್ವಕರ್ಮ, ಬಸವರಾಜ್ ಯಡ್ನಳ್ಳಿ, ಜಾನ್ಸನ್ ಕಪ್ಲಾಪುರ್, ಸುಭಾಷ್ ಪಾಟೀಲ್, ಮಿಕ್ಕಿ ಕಮಲ್ ನಗರ್, ಗೌತಮ್ ಸಾಗರ್, ತಾನಾಜಿ ತೋರಣಕರ್, ಮಲ್ಲಿಕಾರ್ಜುನ್ ಹಿಳ್ಗೆ, ಲಲಿತಾ ಕರಂಜೆ, ಸುಂದರ್ರಾಜ್ ಮಾಳೆಗಾಂವ್, ಸುದರ್ಶನ್ ಸುಂದರ್ರಾಜ್, ಬಸವರಾಜ್ ಶಹಾಪುರೆ, ರವಿಕುಮಾರ್ ಸಿರ್ಸಿ, ಸೂರ್ಯಕಾಂತ್ ದಂಡಿ, ಪ್ರಹ್ಲಾದ್ ಚಿಟ್ಟವಾಡಿ, ಶಾಂತಮ್ಮ ಕರ್ಕನಹಳ್ಳಿ, ಮಹಮ್ಮದ್ ಮಜಿಬುದ್ದೀನ್, ಮಹಮ್ಮದ್ ತಾಜುದ್ದೀನ್ ಖಾದ್ರಿ, ಅವಿನಾಶ್ ಸಿಂಧೆ, ಗಂಗಮ್ಮ ಫೂಲೆ, ಅಬಿದ್ ಅಲಿ, ಲಕ್ಷ್ಮೀ ದಂಡೆ ಸೇರಿದಂತೆ ಇತರರು ಇದ್ದರು. ಶಿವಶಂಕರ್ ವಡ್ಡಿ ಅವರು ಪ್ರಥಮ ದರ್ಜೆ ಸಹಾಯಕರು, ಬೀದರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾ ಘಟಕದ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಶಿವಶಂಕರ್ ವಡ್ಡಿ ಅವರಿಗೆ ದಿನಾಂಕ 27/6/2025ರಂದು ಆಯ್ಕೆ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರು ನೇಮಕಾತಿ ಮಾಡಿ ಆದೇಶ ಹೊರಡಿಸಿದ್ದಾರೆ. ತಕ್ಷಣವೇ ಅಧಿಕಾರ ಸ್ವೀಕರಿಸಿ ಸಂಘಟಕರಾಗಿ ದುಡಿಯಲು ಸೂಚಿಸಿರುತ್ತಾರೆ. ನನ್ನನ್ನು ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿರುವುದಕ್ಕೆ ವಡ್ಡಿ ಅವರು ಅಭಿನಂದಿಸುತ್ತಾರೆ. ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಪ್ರಭುಲಿಂಗ್ ತೂಕಾವೆ, ಬೀದರ್ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರಾಜು ಸಾಗರ್ ಹಾಗೂ ಸಂಘದ ಪದಾಧಿಕಾರಿಗಳು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.